back to the class 10th standard English second language. So in the previous class already we have learnt about the lesson Gentlemen of Free and Media. First session or in the previous class we have already studied about the first part of the lesson. So in this class we are going to study about the remaining part of the lesson. Are you ready, children? So please take your textbook, notes and pen. Have you taken? Yes. In the first class we have already completed first, second, third and fourth paragraph. So under that some questions are there, isn't it? Yes. Did you complete that home assignment? Yes. Okay. Then we have checked it. So let's check the question answer. So please take your homework notes ತಗೊಂಡ್ರಾ? ಹಾಗಾದ್ರೆ ನೀವು ಬರ್ದಿರೋದು ಸರಿನೋ ತಪ್ಪೋ ಅಂತ ಅಥವಾ ಅದು ಕ್ವೆಶ್ಚನ್ಸ್ ಗಳು ಏನಿದೆ ಅಂತ ಚೆಕ್ ಮಾಡೋಣ. ಹಾಗಾದ್ರೆ ಯಾವ್ಯಾವ ಪ್ಯಾರಾಗ್ರಾಫ್ ಗೆ ಸಂಬಂಧಪಟ್ಟಿದ್ದು ಫಸ್ಟ್, ಸೆಕೆಂಡ್, ಥರ್ಡ್ ಪ್ಯಾರಾಗ್ರಾಫ್ ಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಕ್ವೆಶ್ಚನ್ಸ್ ಇದೆ? ಫಸ್ಟ್, ಸೆಕೆಂಡ್, ಫೋರ್ ಕ್ವೆಶ್ಚನ್ಸ್ ಇದೆ. ಹೌದಾ? ಶೇರ್ ಯುವರ್ ರೆಸ್ಪಾನ್ಸಸ್. ಕಂಪ್ಲೀಟ್ ಮಾಡಿದ್ದೀರಾ ಅನ್ಸುತ್ತೆ. ಮಾಡಿದ್ದೀರಾ? Yes. Let's check it. Okay. What is the first question? Yes. The first question is the old man was dash. Howda? Fill in the blank with the most appropriate word. A choice is understanding. B quick. C unhurried. And D witty. So ಏನಾಗುತ್ತೆ? The old man was dash ಅಂತ ಕೊಟ್ಟಿದ್ದಾರೆ. ಅಲ್ಲಿ ನಾವೇನ್ ಮಾಡಬೇಕು? ಕೆಳಗಡೆ 4 ಚಾಯ್ಸ್ ಕೊಟ್ಟಿದ್ದಾರೆ. fill in the blank with the most appropriate word. yes, ನಿಮಗೆ ಆಲ್ರೆಡಿ ಆನ್ಸರ್ ಗೊತ್ತಿದೆ ಅಲ್ವಾ? ಬರ್ದಿದ್ದೀರಾ? ಹಾಗಾದ್ರೆ the old man was ಏನು? yes, definitely ಆನ್ಸರ್ ಯಾವುದು? C unhurried. ನೋಡಿ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, ಹೌದಾ? ಕ್ವಿಕ್ ಅಲ್ಲ, ಮೀನ್ಸ್ C unhurried. D witty. ಹಾಗಾದ್ರೆ ಓಲ್ಡ್ ಮ್ಯಾನ್ ಏನಿರಲಿಲ್ಲ? ಓಲ್ಡ್ ಮ್ಯಾನ್ ವಾಸ್ unhurried. ಇದೆ ಅಲ್ವಾ? ನೋ ಹರಿ. ನೋ ಹರಿ ಮೀನ್ಸ್ unhurried, ಅರ್ಜೆಂಟ್ ಇರಲಿಲ್ಲ. ಹೌದಾ? ಬರ್ತಿದ್ರಲ್ಲ? ಎಸ್, ಫೈನ್. ದೆನ್ ಮೂವ್ ಆನ್ ಟು ದಿ ಸೆಕೆಂಡ್ ಕ್ವೆಶ್ಚನ್. ಡೂ ಯು ಥಿಂಕ್ ದ ಆನ್ಸೆಸ್ಟರ್ ಆಫ್ ದ ಓಲ್ಡ್ ಮ್ಯಾನ್ ಲಿವ್ಡ್ ಇನ್ ರಿಯೋ ಎನ್ ಮೇಡಿಯೋ? ನಾವು ಫಸ್ಟ್ ಪ್ಯಾರಾಗ್ರಾಫ್ ಓದಿದ್ವಾ ಅಲ್ವಾ? ರಿಯೋ ಎನ್ ಮೇಡಿಯೋದ ಜೆಂಟಲ್ ಮ್ಯಾನು ಅವರ ಆನ್ಸೆಸ್ಟರ್ಸ್ ವಾಸ ಮಾಡ್ತಾ ಇದ್ದಂತಹ ರಿಯೋ ಎನ್ ಮೇಡಿಯೋದಲ್ಲೇ ವಾಸ ಮಾಡ್ತಾ ಇದ್ರು ಅಂತ ಓದಿದ್ವಿ. ಹಾಗಾದ್ರೆ ಈ ಕ್ವೆಶ್ಚನ್ ಏನು ಕೊಟ್ಟಿದ್ದಾರೆ? Do you think the ancestor of the old man lived in Rio en Medio? ಹಾಗಾದ್ರೆ ರಿಯೋ ಎನ್ ಮೇಡಿಯಾದಲ್ಲಿ ಆ ಒಂದು ಜೆಂಟಲ್ ಮ್ಯಾನ್ ಆನ್ಸೆಸ್ಟರ್ ಅಲ್ಲೇ ವಾಸ ಮಾಡ್ತಾ ಇದ್ರು ಅಂತ ನೀವು ಯೋಚನೆ ಮಾಡ್ತೀರಾ? ಎಸ್, ಡೆಫಿನೆಟ್ಲಿ ಅಲ್ವಾ? ಎಸ್, the ancestor of the old man lived in the same place that Rio en Medio. Is it right? Yes. Then move on to the third question. A word in line 4 of paragraph 1 suggests that the old man was a farmer. Pick that word. ನೋಡಿ, ಏನು ಹೇಳಿದೆ ಕ್ವೆಶ್ಚನ್ ಆನ್ಸರ್ ಮೀನಿಂಗ್ ಅರ್ಥ ಆಯ್ತು ನಿಮಗೆ? A word in line 4 of paragraph 1. ಪ್ಯಾರಾಗ್ರಾಫ್ 1 ನಲ್ಲಿ ಇರುವಂತಹ 4ನೇ ಲೈನಲ್ಲಿ ಒಂದು ವರ್ಡ್ ಇದೆ. A word in line 4. ಹೌದಾ? ಲೈನ್ 4 ಅಲ್ಲಿ ಇರುವಂತಹ ಆಫ್ ಪ್ಯಾರಾಗ್ರಾಫ್ 1, ಒಂದನೇ ಪ್ಯಾರಾಗ್ರಾಫಿನ 4ನೇ ಲೈನ್ನಲ್ಲಿ ಇರುವಂತಹ ಒಂದು ವರ್ಡ್ ಸಜೆಸ್ಟ್ ದಟ್ ದ ಓಲ್ಡ್ ಮ್ಯಾನ್ ವಾಸ್ ಅ ಫಾರ್ಮರ್. ಏನಂತ ಸಜೆಸ್ಟ್ ಮಾಡುತ್ತೆ? ಓಲ್ಡ್ ಮ್ಯಾನ್ ಈಸ್ ಆಲ್ಸೋ ಫಾರ್ಮರ್. ಸೊ ಪಿಕ್ ದಟ್ ವರ್ಡ್. ಆ ವರ್ಡ್ ಅನ್ನ ಬರೀರಿ ಅಂತ ಹೇಳಿದ್ದಾರೆ. ಯಾವ್ದಾದ್ರೆ ಪಾಠ ಮಾಡಬೇಕಾದ್ರೆ ನಾನು ಹೇಳಿದ್ದೆ. ಎಸ್, ದಟ್ ಈಸ್ ಟಿಲ್ಡ್. ಹೌದಾ? ಹಿ ಟಿಲ್ಡ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್. ಹೌದಾ? ಹಾಗಾದ್ರೆ ಟಿಲ್ ಅಂದ್ರೇನು? he was a farmer. ಇದು ಫ್ಲೋಯಿಂಗ್ ಮಾಡೋದು, ಹೊಲವನ್ನು ಫ್ಲೋ ಮಾಡೋದು. ಹಾಗಾದ್ರೆ ಆ ವರ್ಡ್ ಯಾವ್ದಾದ್ರೆ ಟಿಲ್. ಬರ್ದಿದ್ದೀರಲ್ವಾ? ಎಸ್, ಫೈನ್. ನೆಕ್ಸ್ಟ್ ಮೂವ್ ಆನ್ ಟು ದಿ ಫೋರ್ತ್ ಕ್ವೆಶ್ಚನ್. ಸ್ಟಡಿ ದ ಪಿಕ್ಚರ್ ಅಂಡ್ ಡಿಸ್ಕ್ರೈಬ್ ದ ಓಲ್ಡ್ ಮ್ಯಾನ್ಸ್ ಆರ್ಚರ್ಡ್ ಬೈ ಯೂಸಿಂಗ್ ದ ವರ್ಡ್ಸ್ ಗಿವನ್ ಬಿಲೋ. ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಶೇರ್ ಯುವರ್ ರೆಸ್ಪಾನ್ಸಸ್ ಅಲ್ಲಿ 4ನೇ ಪ್ರಶ್ನೆಗೆ ಒಂದು ಚಿತ್ರ ಕೊಟ್ಟಿದ್ದಾರೆ. ಹೌದಾ? ಸೊ ನಿಮಗೆ ಇದು ಇಲ್ಲಿ ಈ ಕ್ವೆಶ್ಚನ್ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂಡ್ ಆಲ್ಸೋ ನಿಮ್ಮ
ಎಕ್ಸಾಮಲ್ಲಿ ಒಂದು ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತ ಒಂದು ಕ್ವಶನ್ ಇರುತ್ತೆ. ಅಲ್ಲಿ ಒಂದು ಪಿಕ್ಚರ್ನ ಕೊಟ್ಟಿರ್ತಾರೆ. ಅಕಾರ್ಡಿಂಗ್ ಟು ದಟ್ ಪಿಕ್ಚರ್ ಅದನ್ನು ನೀವೇನು ಮಾಡಬೇಕು, ಡಿಸ್ಕ್ರೈಬ್ ಮಾಡ್ತಾ ಹೋಗ್ಬೇಕು. ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಒಂದ್ಸರಿ ಈ ಚಿತ್ರ ನಿಮಗೆ ಅಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಅದರಲ್ಲಿ ಏನಿದೆ ಅಂತ ನಾವೇನು ಮಾಡಬೇಕು, ಡಿಸ್ಕ್ರೈಬ್ ಮಾಡಬೇಕು. ಬರೀತೀರಲ್ವಾ? ಬರ್ತಿದ್ದೀರಾ ಈಗ? ನೋಡಿ ಏನಿದೆ, ಸ್ಟಡಿ ದ ಪಿಕ್ಚರ್. ಯಾವ ಪಿಕ್ಚರ್ನ ಸ್ಟಡಿ ಮಾಡಬೇಕು? ನಿಮಗೆ ಕೊಟ್ಟಿರೋ ಪಿಕ್ಚರ್ನ, ಎಲ್ಲೆಲ್ಲೋ ಇರೋದಲ್ಲ. ಹಾಗಾದರೆ ಇಲ್ಲೊಂದು ಚಿತ್ರ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಟೆಕ್ಸ್ಟ್ ಬುಕ್ಕಲ್ಲಿ ಕಾಣಿಸ್ತಾ ಇದೆಯಾ? ಎಸ್. ಸ್ಟಡಿ ದ ಪಿಕ್ಚರ್ ಆ್ಯಂಡ್ ಡಿಸ್ಕ್ರೈಬ್ ದ ಓಲ್ಡ್ ಮ್ಯಾನ್ಸ್ ಆರ್ಚರ್ಡ್. ಹಾಗಾದ್ರೆ ಅದು ಯಾರಿಗೆ ರಿಲೇಟೆಡ್ ಆಗಿರೋದು? ದಟ್ ಈಸ್ ರಿಲೇಟೆಡ್ ಟು ದ ಓಲ್ಡ್ ಮ್ಯಾನ್ ಆರ್ಚರ್ಡ್. ಆರ್ಚರ್ಡ್ ಅಂತ ನಮ್ಗೆ ಗೊತ್ತಿದೆ, ಅವರು ಮಾಡಿರುವಂಥ ಒಂದು ತೋಟ. ಆ ತೋಟವನ್ನು ಡಿಸ್ಕ್ರೈಬ್ ಮಾಡಿದ್ದಾರೆ. ಹಾಗಾದರೆ ಬೈ ಯೂಸಿಂಗ್ ವರ್ಡ್ಸ್, ನೀವು ನಿಮಗೆ ತಿಳಿದಿದ್ದನ್ನು ಬರೆಯೋದಕ್ಕಿಂತ ಇಲ್ಲಿ ಏನು ಮಾಡಿದ್ದಾರೆ, ದೇ ಹ್ಯಾವ್ ಗಿವನ್ ಸಮ್ ವರ್ಡ್ಸ್. ಬಟ್ ಎಕ್ಸಾಮಲ್ಲಿ ವರ್ಡ್ಸ್ ಕೊಟ್ಟಿರಲ್ಲ. ನೀವೇನು ಚಿತ್ರದಲ್ಲಿ ನೋಡ್ತೀರೋ ಅದನ್ನು ಮಾತ್ರ ಏನು ಮಾಡಬೇಕಾಗುತ್ತೆ, ಡಿಸ್ಕ್ರೈಬ್ ಮಾಡಬೇಕು. ಆದರೆ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಿದ್ದಾರೆ, ದೇ ಹ್ಯಾವ್ ಗಿವನ್ ದ ವರ್ಡ್ಸ್. ಸೊ ನೀವೇನು ಮಾಡಬೇಕು, ಬೈ ಯೂಸಿಂಗ್ ದೀಸ್ ವರ್ಡ್ಸ್ ಯು ಕ್ಯಾನ್ ಡಿಸ್ಕ್ರೈಬ್ ದಿ ಪಿಕ್ಚರ್ ಇನ್ ಅ ಪ್ಯಾರಾಗ್ರಾಫ್. ಬರ್ತಿದ್ದೀರಲ್ವಾ? ಹಾಗಾದ್ರೆ ಏನು ವರ್ಡ್ಸ್ಗಳು ನೋಡೋಣ ನೋಡಿ. ಎ ಸ್ಮಾಲ್ ಸ್ಟ್ರೀಮ್, unpleasant, fruit bearing trees, old fashioned house and attractive. So ಇವೆಲ್ಲ ವರ್ಡ್ಸ್ಗಳು ಯಾವುದಕ್ಕೆ ರಿಲೇಟೆಡ್? ದೇ ಆರ್ ರಿಲೇಟೆಡ್ ಟು ದ ಆರ್ಚರ್ಡ್ ಆಫ್ ದಿ ಡಾನ್ ಆನಸಲ್ಮಸ್ ಆರ್ಚರ್ಡ್. ಹೌದಾ? ಈ ಡಾನ್ ಆನಸಲ್ಮಾನ ಅಥವಾ ಈ ಜಿರೋಯನ್ ಮೇಡಿಯಾದ ಜೆಂಟಲ್ ಮ್ಯಾನ್ ಏನಿದ್ರಲ್ವಾ, ಅವರ ಆರ್ಚರ್ಡ್ಗೆ ಇವೆಲ್ಲ ರಿಲೇಟೆಡ್ ಆಗಿರುವಂಥ ವರ್ಡ್ಸ್ಗಳು. ಸೊ ನೀವೇನು ಮಾಡಬೇಕು, ಬೈ ಯೂಸಿಂಗ್ ದೀಸ್ ವರ್ಡ್ಸ್ ವಿ ಕ್ಯಾನ್ ಡಿಸ್ಕ್ರೈಬ್ ದ ಪಿಕ್ಚರ್. ಬರ್ತಿದ್ದೀರಾ? ಹಾಗಾದ್ರೆ ಚಿತ್ರಗಳು ಯಾವ್ಯಾವ್ದಿದೆ ಅಂತ ನಿಮ್ಗೆ ವರ್ಡ್ಸ್ಗಳು ಯಾವ್ಯಾವ್ದಿದೆ ಅಂತ ಗೊತ್ತಾಯ್ತಲ್ಲ. ಹಾಗಾದ್ರೆ ನಾವೇನು ಬರೀಬೇಕು, ದ ಓಲ್ಡ್ ಮ್ಯಾನ್ಸ್ ಆರ್ಚರ್ಡ್ ವಾಸ್ ನ್ಯಾಡ್. ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಏನೇನಾಗಿದೆ ಅಂತ, ಏನೇನು ವರ್ಡ್ಸ್ ಇದೆ ಅಂತ ಕೊಟ್ಟಿದ್ದಾರಲ್ವಾ. ಆ್ಯಂಡ್ ಬ್ಯೂಟಿಫುಲ್, ಎ ಸ್ಮಾಲ್ ಸ್ಟ್ರೀಮ್ flowed into the his orchard and was beautiful. His house was wretched but attractive and he was orchard filled with fruit bearing trees. So ಬರ್ತಿದ್ದೀರಲ್ವಾ? ನೋಡಿ ಅದನ್ನು once again I will read it. ಯಾವುದು? ಫೋರ್ತ್ ಕ್ವಶನಿಗೆ ಏನು ಕ್ವಶನ್ ಇದೆ? ಸ್ಟಡಿ ದ ಪಿಕ್ಚರ್ ಆ್ಯಂಡ್ ಡಿಸ್ಕ್ರೈಬ್ ದ ಓಲ್ಡ್ ಮ್ಯಾನ್ಸ್ ಆರ್ಚರ್ಡ್. ನೀವು ಅದನ್ನು ಡಿಸ್ಕ್ರೈಬ್ ಮಾಡಬೇಕಾದ್ರೆ ಏನು ಮಾಡಬೇಕು, ಅಲ್ಲಿರುವಂತಹ ವರ್ಡ್ಸ್ಗಳನ್ನು ಯೂಸ್ ಮಾಡಿ ಬರೀಬೇಕು. ದ ಓಲ್ಡ್ ಮ್ಯಾನ್ಸ್ ಆರ್ಚರ್ಡ್ ವಾಸ್ ನ್ಯಾಡ್ ಎಟ್ ಬ್ಯೂಟಿಫುಲ್. ಎ ಸ್ಮಾಲ್ ಸ್ಟ್ರೀಮ್ ಫ್ಲೋ ಥ್ರೂ ಹೀಸ್ ಆರ್ಚರ್ಡ್. ಹೀಸ್ ಆರ್ಚರ್ಡ್ ವಾಸ್ filled with fruit bearing trees. In the middle of the orchard was his house, which was in a bad shape but not unpleasant to look. It was an old fashioned house. So using the given words and describe it. ಹೌದಲ್ವಾ? ಬರ್ತಿದ್ದೀರಾ? ಎಸ್, ಫೈನ್. ಹಾಗಾದರೆ ಫಸ್ಟ್, ಸೆಕೆಂಡ್, ಥರ್ಡ್ ಪ್ಯಾರಾಗ್ರಾಫಲ್ಲಿ ಏನು ಓದಿದ್ರಿ ನೀವು? ಫಸ್ಟ್ ಪ್ಯಾರಾಗ್ರಾಫಲ್ಲಿ ಈ ರಿಯೋಯಿನ್ ಮೇಡಿಯಾದ ಜೆಂಟಲ್ ಮ್ಯಾನು ಎಲ್ಲಿ ವಾಸ ಮಾಡ್ತಾ ಇದ್ರು, ಅವರು ಅವರ ಆನ್ಸಿಸ್ಟರ್ ಇದ್ದಂತಹ ಪ್ಲೇಸಲ್ಲೇ ವಾಸ ಮಾಡ್ತಾ ಇದ್ರು, ಮತ್ತು ಅವರ ಆರ್ಚರ್ಡ್ ಹೇಗಿತ್ತು ಅಂತ ನೋಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಪ್ಯಾರಾಗ್ರಾಫ್ದಲ್ಲಿ ಈಸ್ ಔಟ್ಲುಕಿಂಗ್ ಆ್ಯಂಡ್ ಹಿಸ್ ಡ್ರೆಸ್ ಆ್ಯಂಡ್ ಹೌ ಹಿ ವಾಸ್ ಗ್ರೀಟರ್ ಇನ್ ದ ಆಫೀಸ್ ರೂಮ್. ಹೇಗೆ ಅವ್ರನ್ನ ಟ್ರೀಟ್ ಮಾಡಿದ ಅಥವಾ ಯಾವ ರೀತಿ ರೆಸ್ಪೆಕ್ಟನ್ನು ತೋರಿಸಿದ ಅನ್ನೋದನ್ನು ನಾವು ಓದಿದ್ವಲ್ವಾ? ಎಸ್. ದೆನ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪಾರ್ಟ್ ಆಫ್ ದಿ ಲೆಸನ್, ಆರ್ ರಿಮೈನಿಂಗ್ ಪಾರ್ಟ್ ಆಫ್ ದಿ ಲೆಸನ್. ಯಾವುದು? ಫೋರ್ತ್ ಅಲ್ವಾ? ಅಲ್ಲ, ಇಲ್ಲಿ ಕ್ವಶನ್ಸ್ ಇದೆ ಅಲ್ವಾ ಇನ್ನು? ಎಸ್, ಫಿಫ್ತ್ ಕ್ವಶನ್ ಇದೆ ನೋಡಿ. ಇನ್ ಪ್ಯಾರಾಗ್ರಾಫ್ ಸೆಕೆಂಡ್, ದ ವರ್ಡ್ ಹೂ ಆ್ಯಂಡ್ ದೀಸ್ ರೆಫರ್ ಟು ಡ್ಯಾಶ್ ಆ್ಯಂಡ್ ಡ್ಯಾಶ್ ರೆಸ್ಪೆಕ್ಟಿವ್ಲಿ. ಪ್ಯಾರಾಗ್ರಾಫ್ ಸೆಕೆಂಡ್ ಅಲ್ಲಿ ಎರಡು ವರ್ಡ್ಗಳನ್ನು ರೆಫರ್ ಮಾಡಿದ್ದಾರೆ. ಯಾವ್ಯಾವುದು? ಹೂ ಆ್ಯಂಡ್ ದೀಸ್. ಹೌದಾ? ಎಲ್ಲಿದೆ ನೋಡಿ ಇಲ್ಲಿ. ಐ ಥಾಟ್ ಆಫ್ ಸೆನೆಟರ್ ಕ್ಯಾಟರ್ ಹೂ ಹ್ಯಾಸ್ ಬೀನ್ ಸಚ್ ಅ ಪವರ್ ವಿತ್ ದೀಸ್ ಪೀಪಲ್ ಆಫ್ ದೇರ್ ಇನ್ ದ ಮೌಂಟೇನ್ಸ್. ಸೊ ಸೆಕೆಂಡ್ ಲೈನಲ್ಲಿ ಹೂ
people of Reina Medio. ಹೌದಲ್ವಾ? So once again, who is referred to Senator Carter and this is referred to people of Reina Medio. Then for sixth one. Look at the picture and draw your Look at the picture and draw your inference about the old man's appearance and his social living conditions. ನೋಡಿ ಅವನ ಚಿತ್ರ ನಾವು ಡಿಸ್ಕ್ರೈಬ್ ಮಾಡಬೇಕು. ಹೇಗೆ ಅವರು ಏನು ಹಾಕೊಂಡಿದ್ರು, ಅಲ್ಲಿ ಕೋಟ್ ಹಾಕೊಂಡಿದ್ರು, ದಟ್ ವಾಸ್ ಗ್ರೀನ್ ಫ್ರೇಡೆಡ್ ಅಂಡ್ ಏನಾಗಿತ್ತು, he wore a gloves and he has a stick and he carried a cane. ಸೊ ಫಿಸಿಕಲ್ ಕಂಡೀಷನ್ ಹೇಗಿತ್ತು ಅನ್ನೋದನ್ನ ಚಿತ್ರವನ್ನ ಬರೀರಿ ಅಂತ ಹೇಳಿದ್ದಾರೆ. ಸೋಷಿಯಲ್ ಅಂಡ್ ಇದನ್ನ ಲಿವಿಂಗ್ ಕಂಡೀಷನ್. ಆಮೇಲೆ ಕ್ವಶನ್ಸ್ ಗೊತ್ತಾಗ್ತಾ ಇದೆಯಾ? ಅದನ್ನ ಚಿತ್ರ ನೀವು ಯಾರಾದರೂ ಡ್ರಾಯಿಂಗ್ ಚೆನ್ನಾಗಿ ಬರೆಯೋರಿದ್ರೆ ಬರೀಬೇಕು ಅನ್ಸಿದಾದ್ರೆ ಬರೀರಿ. ದೆನ್ ಸೆವೆಂತ್, ದ ವರ್ಡ್ ಇನ್ನುಮರಬಲ್ ಕಿಂಗ್ ಮೀನ್ಸ್ ದಟ್ ದ ಓಲ್ಡ್ ಮ್ಯಾನ್ ಹ್ಯಾಡ್ ಅ ನಂಬರ್ ಆಫ್ ಡ್ಯಾಶ್. ಇನ್ನುಮರಬಲ್ ಕಿನ್ ಅನ್ನೋ ವರ್ಡ್ ಅಂತ ಬಂತು, ಹೌದಾ? ಹಾಗಾದ್ರೆ ಇನ್ನುಮರಬಲ್ ಕಿನ್ ಅಂದ್ರೆ ಏನು? ಚಿಲ್ಡ್ರನ್ನ ಎ ಚಾಯ್ಸ್ ಏನು ಕೊಟ್ಟಿದ್ದಾರೆ? ಚಿಲ್ಡ್ರನ್. ಬಿ ಟ್ರೀಸ್ ಇನ್ ಹಿಸ್ ಆರ್ಚರ್ಡ್, ಆತನ ಆರ್ಚರ್ಡ್ ಅಲ್ಲಿ ಇರುವಂತ ಮರಗಳು. ಸಿ ರಿಲೇಟಿವ್ಸ್. ಡಿ ಫ್ಲವರ್ಸ್. ಇ ಕೇಕ್ಸ್. ಯಾವುದು? ದ ವರ್ಡ್ ಇನ್ನುಮರಬಲ್ ಕಿನ್ ಅಂತ ಸೆಕೆಂಡ್ ಪ್ಯಾರಾಗ್ರಾಫ್ ಬಂದಿದೆ ಅಲ್ವಾ? ಬಿಹೈಂಡ್ ಹಿಮ್ ವಾಕ್ಡ್ ಒನ್ ಆಫ್ ಹಿಸ್ ಇನ್ನುಮರಬಲ್ ಕಿನ್, ಎ ಡಾರ್ಕ್ ಯಂಗ್ ಮ್ಯಾನ್ ವಿತ್ ಐಸ್ ಲೈಕ್ ಎ ಗ್ಯಾಸಲ್. ಸೊ ಏನಾಗಾದ್ರೆ ಎಸ್ ದಟ್ ಈಸ್ ಸಿ ರಿಲೇಟಿವ್ಸ್. ಚಿಲ್ಡ್ರನ್ ಅಲ್ಲ, ಟ್ರೀಸ್ ಇನ್ ಆರ್ಚರ್ಡ್ ಅಲ್ಲ, ಫ್ಲವರ್ಸ್ ಅಲ್ಲ, ಸಾರಿ ಫಾಲೋವರ್ಸ್ ಅಲ್ಲ, ಅಥವಾ ಕೇನ್ಸ್ ಅಲ್ಲ. ಏನಾಗೋದು? ದಟ್ ಈಸ್ ರಿಲೇಟಿವ್ಸ್. ಎಸ್. ನೆಕ್ಸ್ಟ್, in the Indian context, the eyes of women are compared to fishes like Meenakshi and lotus Kamalakshi based on their shape and size. Why do you think the eyes of boy are linked to gazelle? Can you write in Kannada? Note gazelle in Kannada is Harina. So ಯಾವಾಗಲೂ ಹೆಣ್ಮಕ್ಳ ಕಣ್ಣುಗಳನ್ನೇ ಬೇರೆಯವರಿಗೆ ಹೋಲಿಸ್ತಾ ಇದ್ದಾರೆ, ಕಮಲಾಕ್ಷಿ ಅಂಡ್ ಮೀನಾಕ್ಷಿ. ಸೊ ಅವರ ಕಣ್ಣುಗಳಿರುವಂಥ ಶೇಪ್ ಮೇಲೆ ಏನು ಮಾಡ್ತಾರೆ? ಡಿಸ್ಕ್ರೈಬ್ ಮಾಡ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಈ ಡಾರ್ಕ್ ಯಂಗ್ ಮ್ಯಾನ್ ಇದ್ನಲ್ವಾ, ಆತನ ಕಣ್ಣುಗಳನ್ನು ಗೇಸಲ್ಗೆ ಕಂಪೇರ್ ಮಾಡಿದ್ದಾರೆ, ಹೋಗ್ತಾನೆ? ಹಾಗಾದ್ರೆ ಗೇಸಲ್ಗೆ ಕಂಪೇರ್ ಮಾಡಿದಾರಲ್ವಾ, ಕನ್ನಡದಲ್ಲಿ ಅದೇನಂತ ಕರೀತಾರೆ? ಹರಿಣಾ ಅಂತ ಕರೀತಾರೆ, ಹೌದಾ? ಮೀನ್ಸ್ ಕಲರಲ್ಲಿ ಕಪ್ಪಾಗಿದ್ದು ಕಣ್ಣುಗಳು ಬಹಳ ಬ್ಲ್ಯಾಕ್ ಕಾಣಿಸ್ತಾ ಇತ್ತಲ್ವಾ, ಹಾಗಾಗಿ ಅದನ್ನ ಗೇಸಲ್ ಅಂತ ಕರೆದಿದ್ದಾರೆ ಅಷ್ಟೇ. ಸೊ ನೆಕ್ಸ್ಟ್ ನೋಡಿ, ಹೌ ಡಿಡ್ ದ ಓಲ್ಡ್ ಮ್ಯಾನ್ ಗ್ರೀಟ್ ದ ಪೀಪಲ್ ಹೂ ಹ್ಯಾಡ್ ಬಿನ್ ವೇಟಿಂಗ್ ಫಾರ್ ಹಿಮ್? ಆ ಓಲ್ಡ್ ಮ್ಯಾನ್ ಹೇಗೆ ಅಲ್ಲಿದ್ದಂಥವ್ರನ್ನೆಲ್ಲ ಗ್ರೀಟ್ ಮಾಡಿದ? ಗ್ರೀಟ್ ಮೀನ್ಸ್ ವೆಲ್ಕಮ್ ಮಾಡ್ಕೊಂಡ, ಅವ್ರಿಗೆ ಹೇಗೆ ರೆಸ್ಪೆಕ್ಟ್ ಅನ್ನ ತೋರಿಸಿದ? ಯಾರಿಗೆ? ಹೂ ಹ್ಯಾಡ್ ಬಿನ್ ವೇಟಿಂಗ್ ಫಾರ್ ಹಿಮ್, ಅವನಿಗಾಗಿ ಕಾಯ್ತಾ ಇದ್ದಂತಹ ಎಲ್ಲರಿಗೂ ಆ ಓಲ್ಡ್ ಮ್ಯಾನ್ ಯಾವ ರೀತಿ ಒಂದು ರೆಸ್ಪೆಕ್ಟ್ ಅನ್ನ ತೋರಿಸಿದ? ಹೇಗೆ ರೆಸ್ಪೆಕ್ಟ್ ತೋರಿಸಿದ? ನೀವು ಪ್ಯಾರಾಗ್ರಾಫ್ 3 ಅಲ್ಲಿ ಓದ್ತಿದ್ದೀರಾ, ಅದಕ್ಕೆ ಆನ್ಸರ್ ಇದೆ, ಬರ್ತಿದ್ದೀರಾ? ದ ಓಲ್ಡ್ ಮ್ಯಾನ್ bowed to all the people the room before sitting down. You know, the old man bowed to all the people in his room before sitting down. Third paragraph ಇದೆ. So the old man bowed to all of us in the room. 1 ಮಾರ್ಕ್ಸ್ಗೆ ಬರೆಯೋದಾದ್ರೆ ಅಷ್ಟು ಬರೀಬೇಕು. ಇನ್ನು 2 ಮಾರ್ಕ್ಸ್ಗೆ ಬರೆಯೋದಾದ್ರೆ and the old man bowed to all of us in the room and he removed his gloves carefully and slowly. ಬಟ್ ಹೇಗೆ ರೆಸ್ಪೆಕ್ಟ್ ತೋರಿಸಿದ ಅನ್ನೋದನ್ನು ಕೇಳಿರೋದ್ರಿಂದ ನೀವು ಈ bowed to all of us in the room ಅಷ್ಟು ಬಂದರೆ ಸಾಕು. Then the old man removed his hat and gloves carefully. ಹೌದಲ್ವಾ? ಅಲ್ಲಿ 3rd paragraph ಇದೆ. The old man removed his hat and gloves slowly and carefully ಇದೆ. ಹಾಗಾದ್ರೆ the old man removed his hat and gloves carefully. First question, was he afraid that they would get spoiled? B, whose style did it remind the writer of? ಈ 2 ಕ್ವೆಶ್ಚನ್ಗಳಿಗೆ ನಾವು ಆನ್ಸರ್ ಬರೀಬೇಕು. Was he afraid that they would get spoiled? ಹಾಗಾದ್ರೆ ಅವು ಸ್ಪಾಯ್ಲ್ ಅಂದ್ರೇನು? ವೇಸ್ಟ್ ಆಗೋದು.
ಅವುಗಳು ಭಾಳ ವೇಸ್ಟ್ ಆಗಿದ್ವಲ್ವಾ, ಅದಕ್ಕೆ ಹೆದರ್ಕೊಂಡು ಅವನು ಹಾಗೆ ತೆಗೆದ್ನ. ಎಸ್ ಡೆಫಿನೆಟ್ಲಿ ಅವೆಲ್ಲ ಏನಾಗಿತ್ತು, ಟಾರ್ನ್ ಆಗಿತ್ತು, ಕಿತ್ತು ಹೋಗಿತ್ತು, ಹಳೇದಾಗಿತ್ತಲ್ವಾ, ಹಾಗಾಗಿ he was afraid of the they would get spoil, ವೇಸ್ಟ್ ಆಗಿತ್ತು. ಆ್ಯಂಡ್ ಮತ್ತೆ ಅವನು ಅದಕ್ಕೆ ತಾನೆ ಅವನು was he afraid that they would get spoiled. ಸ್ಪಾಯ್ಲ್ಡ್ ಅಂದ್ರೇನು, ವೇಸ್ಟ್ ಆಗುತ್ತೆ, ಹಾಳಾಗುತ್ತೆ ಅನ್ನೋದಲ್ವಾ. ಹಾಗಾದ್ರೆ ವೇಸ್ಟ್ ಆಗುತ್ತೆ, ಹಾಳಾಗುತ್ತೆ ಅಂತಾನೆ ಅವರು ಆ ಥರ ತೆಗೆದ್ರಲ್ವಾ. ಎಸ್, ಇಟ್ ಮೀನ್ ದಟ್ ಹಿ ವಾಸ್ ಗೆಟ್ ಒನ್ಸ್ ಅಗೇನ್ ದೇ ಮಸ್ಟ್ ಸ್ಪಾಯ್ಲ್, ಮತ್ತೊಂದಿಷ್ಟು ಕಿತ್ತು ಹೋಗುತ್ತೆ ಅನ್ನೋಂಥ ಭಯ ಇತ್ತು. ದೆನ್ ಹೂಸ್ ಸ್ಟೈಲ್ ಡಿಡ್ ಇಟ್ ರಿಮೈಂಡ್ ದ ರೈಟರ್ ಆಫ್, ಯಾರನ್ನ ಅದು ನೆನಪು ಮಾಡ್ತಾ ಇತ್ತು? ಎಸ್, ವೆರಿ ಗುಡ್, ದಟ್ ಈಸ್ ರಿಮೈಂಡ್ ದಿ ಚಾರ್ಲಿ ಚಾಪ್ಲಿನ್. ಅದನ್ನ ಸ್ಟೈಲನ್ನು ನೋಡಿದ ತಕ್ಷಣ ಯಾರನ್ನ ನೆನಪು ಮಾಡ್ಕೊಳ್ಳೋ ಹಾಗಿತ್ತು? ಚಾರ್ಲಿ ಚಾಪ್ಲಿನ್ ಅನ್ನ ರಿಮೈಂಡ್ ಮಾಡ್ಕೊಳ್ಳೋ ಹಾಗಿತ್ತು. ಬರ್ದಿದ್ದೀರಲ್ವ ಹಾಗಾದ್ರೆ ಎಲ್ಲ ಕ್ವಶನ್ಗಳನ್ನ? ಎಸ್, ವೆರಿ ಗುಡ್. ಆ್ಯಂಡ್ ನೌ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪಾರ್ಟ್ ಆಫ್ ದಿ ಲೆಸನ್. Ready now children? Yes, fourth paragraph. Before going to the paragraph, so please take down the glossary. ಬರ್ಕೊಂಡಿದ್ದೀರಾ? ಬರ್ಕೊಳ್ಳಿ. ಸೊ ಗ್ಲಾಸರಿ ನಾನು ಓದ್ತೇನೆ, ನೀವು ಬರ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಅಲ್ಲೂ ಇದೆ. ಹಾಗಾದ್ರೆ ಫಸ್ಟ್ ಒನ್ ಏನು? ಡಾನ್. ಡಾನ್ ಅಂದ್ರೆ ನೀವು ಡಾನ್ ಇದ್ದಾಗ ಅಂತ ಅದಲ್ಲ, ಬೇರೆ ಏನೇನಾದ್ರು ತಿಳ್ಕೊ ಬಂದಿಲ್ಲ. ಡಾನ್ ಮೀನ್ಸ್ ಸ್ಪ್ಯಾನಿಷ್ ಟೈಟಲ್ ಆಫ್ ರೆಸ್ಪೆಕ್ಟ್ ಮಚ್ ಲೈಕ್ ಸರ್ ಇನ್ ಇಂಗ್ಲಿಷ್. ನೋಡಿ, ಡಾನ್ ಅಂದ್ರೆ ಸ್ಪ್ಯಾನಿಷ್ ಅಲ್ಲಿ ಸರ್ ಅಂತ ಅರ್ಥ. ನಾವು ಇಂಗ್ಲಿಷಲ್ಲಿ ಸರ್ ಅಂತ ಹೇಳ್ತೇವಲ್ವಾ, ಬಹಳ ರೆಸ್ಪೆಕ್ಟ್ ಅನ್ನ ತೋರಿಸುವಂತಹ ವರ್ಡ್. ಆದ್ರೆ ನೀವು ಅದನ್ನ ಈಗ ಏನೇನು ಅಂತ ಯೂಸ್ ಮಾಡ್ತೀರಾ, ಅದಲ್ಲ. ಡಾನ್ ಮೀನ್ಸ್ ದಟ್ ಈಸ್ ಸರ್, ಸರ್ ಅಂತ ರೆಫರ್ ಮಾಡೋದು. ನೆಕ್ಸ್ಟ್ ಬ್ಯೂನಾ ಝೆಟ್ಟಾ ಮೀನ್ಸ್, ಬ್ಯೂನಾ ಝೆಟ್ಟಾ ಮೀನ್ಸ್ ಗುಡ್ ಪೀಪಲ್. ಗುಡ್ ಪೀಪಲ್ ಅಂದ್ರೆ ಒಳ್ಳೆಯ ಜನಗಳು. ದೆನ್ ರ್ಯಾಗ್ ಮೀನ್ಸ್ ಟಾರ್ನ್, ವೇಸ್ಟ್ ಆಗಿರುವಂಥದ್ದು ಅಥವಾ ಕಿತ್ತು ಹೋಗಿರುವಂಥದ್ದು ಅಥವಾ ಹದ್ದು ಹೋಗಿರುವಂಥದ್ದು. ನೆಕ್ಸ್ಟ್ ಡೀಡ್ ಮೀನ್ಸ್ ಅಗ್ರಿಮೆಂಟ್. ಅಗ್ರಿಮೆಂಟ್ ಅಂದ್ರೆ ಒಂದು ಒಪ್ಪಂದ ಮಾಡ್ಕೊಳ್ಳೋದು, ದಾಖಲಿಸ್ಕೊಳ್ಳೋದು. ಯಾವುದಾದ್ರೂ ಒಂದು ಏನಾದರೂ ಸೇಲ್ ಅಗ್ರಿಮೆಂಟ್ ಅಂತ ಹೇಳ್ತೇವಲ್ಲ, ಆ ರೀತಿ ಮಾಡ್ಕೊಳ್ಳೋದಕ್ಕೆ ಡೀಡ್ ಅಂತ ಹೇಳ್ತೇವೆ. ಅರ್ಥ ಆಯ್ತಾ? ಸೊ ಒನ್ಸ್ ಅಗೇನ್ ಐ ವಿಲ್ ರೀಡ್ ಇಟ್. ಡಾನ್ ಮೀನ್ಸ್ ಇಟ್ ಈಸ್ ಅ ಸ್ಪ್ಯಾನಿಷ್ ಟೈಟಲ್. ಸ್ಪ್ಯಾನಿಷ್ ಅಲ್ಲಿ ಒಂದು ರೆಸ್ಪೆಕ್ಟ್ಫುಲ್ ಆಗಿ ಕರೆಯುವಂತಹ ವರ್ಡು. ಅದು ಇಂಗ್ಲಿಷಲ್ಲಿ ನಾವೇನಂತ ಕರಿತೇವೆ? ಸರ್ ಅಂತ ಕರಿತೇವೆ. ಬ್ಯೂನಾ ಝೆಟ್ಟಾ ಮೀನ್ಸ್ ಗುಡ್ ಪೀಪಲ್. ಬ್ಯೂನಾ ಝೆಟ್ಟಾ ಇಸ್ ಆಲ್ಸೋ ಸ್ಪ್ಯಾನಿಷ್ ವರ್ಡ್. ಇಟ್ ಮೀನ್ಸ್ ಗುಡ್ ಪೀಪಲ್. And ragged. Ragged means torn or waste. And deed. Deed means agreement. Is it clear, students? Yes. Okay. Then move on to the next part of the lesson. Fourth paragraph. There was a great deal of conversation about Ray and his family. He was very proud of his large family. Finally, we got down to business. Yes, he would say, as he had agreed for $1,200 in cash. We would buy, and the money was ready. Don Anselma, I said to him in Spanish, we have made a discovery. You remember that we sent that surveyor, the engineer, up there to survey your land, so as to make the deed. Well, he finds that you own more than 8 acres. He tells us that your land extends across the river and that you own almost twice as much as thought. He didn't know that. And now, Don Anselma, I added, these Americans are Buena Zeta, they are good people and they are willing to pay you for the additional land as well at the same rate per acre, so that instead of $1,200 you will get almost twice as much and the money is here for you. ಹಾಗಾದ್ರೆ ಇದನ್ನ ಯಾರು ಹೇಳ್ತಾ ಇದ್ದಾರೆ ಇಲ್ಲಿ? ಆಥರ್ ಹೇಳ್ತಾ ಇದ್ದಾನೆ. ಆಥರ್ ಯಾರು? ಜುವಾನಾ ಎ ಸೆರಿಲೋ. ಸೊ ಅವರನ್ನ ಅಗ್ರಿಮೆಂಟಿಗೆ ಏನು ಮಾಡಿದ್ರು? ಕರೆದ್ರು. ಸೇಲ್ ಡೀಡ್ ಅಗ್ರಿಮೆಂಟ್ಗೋಸ್ಕರ. ಅವರು 1 month ಲೇಟ್ ಆಗಿ ಬಂದರು. ಬಿಕಾಸ್ ಹಿ ವಾಸ್ ನೋ ಹರಿಡ್ and he was not urgent
ರೆಸ್ಪೆಕ್ಟ್ ಫಾರ್ ದೋಸ್ ಹೂ ಆರ್ ವೇಟಿಂಗ್ ಇನ್ ದ ಆಫೀಸ್ ರೂಮ್. ಸೊ ಆಫ್ಟರ್ ದಟ್ ಏನಾಯಿತು, ದೇರ್ ವಾಸ್ ಅ ಗ್ರೇಟ್ ಡೀಲ್ ಆಫ್ ಕನ್ವರ್ಸೇಷನ್ ಅಬೌಟ್ ರೇನ್ ಆ್ಯಂಡ್ ಹಿಸ್ ಫ್ಯಾಮಿಲಿ. ನೋಡಿ, ಬಂದ ತಕ್ಷಣವೇ ಆಫೀಸಿಗೆ ಬಂದ ತಕ್ಷಣ ಒಂದೇ ಸಲನೇ ಸೇಲ್ ಅಗ್ರಿಮೆಂಟ್ ಮಾತಾಡಲಿಲ್ಲ ಅವರು. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಗಳಿಗೆ ಅಥವಾ ನಮ್ಮ ಮನೆಗಳಿಗೆ ಯಾರಾದರೂ ಏನಕ್ಕಾದ್ರೂ ಬರ್ತಾರೆ ಅಂತ ತಿಳ್ಕೊಳ್ಳಿ. ಬಂದ ತಕ್ಷಣವೇ ಬಂದ ವಿಷಯ ನಮಗೆ ಒಂದೇ ಸಲಿಗೆ ಇದಕ್ಕೆ ಬಂದಿದ್ವಿ, ನಾವು ಹೀಗೆ ಮಾಡಬೇಕು, ಅದಕ್ಕೆ ಇಷ್ಟು ದುಡ್ಡು ಇಷ್ಟು ಮಾತಾಡ್ತಾರ? ಯಾರಾದ್ರೂ ಮಾತಾಡೋದನ್ನು ಕೇಳಿದರೆ ನೀವು? ನಾವು ಮಾತಾಡಲ್ಲಲ್ವಾ? ಸೊ ಬಂದ ತಕ್ಷಣ ಅವ್ರು ಏನು ಮಾಡ್ತಾರೆ, ಫಸ್ಟು ಚೆನ್ನಾಗಿದ್ದೀರಾ, ನಿಮ್ಮ ಕಡೆ ಮಳೆ ಬೆಳೆ ಹೇಗೆ, ಮಕ್ಕಳೇನು ಓದ್ತಾರೆ, ಬೆಳೆ ಎಲ್ಲ ಚೆನ್ನಾಗಿದೆಯಾ, ಹೀಗೆಲ್ಲ ಕೇಳೋದು ನೋಡಿದ್ದೀರಾ? ಹೋಗಿ ಕೇಳ್ತಾರೆ ತಾನೆ? ಯಾಕೆ ಹಾಗೆಲ್ಲ ಕೇಳ್ತಾರೆ? ಬಂದ ತಕ್ಷಣ ವಿಷಯನ ಹೇಳಿ ಮಾತು ಮುಗಿಸ್ಕೊಂಡು ಹೋಗ್ಬಿಡ್ಬೋದಲ್ಲ? ಯಾಕಿರಬಹುದು ಅಂತ ನಿಮ್ಮ ಯೋಚನೆ? ಬಿಕಾಸ್ ನಾವೇನಾದ್ರೂ ಮುಂದೆ ಒಂದು ಮಾತಾಡೋಕೆ ಹೋಗ್ತಾ ಇದ್ದೇವೆ ಅಂದರೆ ಅದಕ್ಕೆ ಕೆಲವೊಂದು ಡಿಸ್ಟರ್ಬೆನ್ಸ್ಗಳು ಭಾಳ ಇರ್ಬೋದು. ಅಂದರೆ ವಿಘ್ನಗಳು ಅಂತ ಹೇಳ್ತೇವಲ್ಲ, ಆಗುವಂಥ ಕೆಲಸಗಳು ಆಗದೆ ಇರ್ಬೋದು. ಡೈರೆಕ್ಟಾಗಿ ವಿಷಯಕ್ಕೆ ಹೋದಾಗ ಆದರೆ ಅಂತಹ ಏನೋ ಡಿಸ್ಟರ್ಬೆನ್ಸ್ಗಳು ಇರಬಾರ್ದು ಅನ್ನೋದಾದರೆ ಕ್ಯಾಶುವಲ್ ಆಗಿ ನಾವೇನು ಮಾಡ್ತೇವೆ, ಬಂದವ್ರನ್ನ ನೀವು ಚೆನ್ನಾಗಿದ್ದೀರಾ, ಮನೆಯಲ್ಲಿ ಮಕ್ಕಳು ಮನೆಯದ್ದು ಇದ್ದವರೆಲ್ಲ ಚೆನ್ನಾಗಿದ್ದಾರಾ, ಹೊಲದಲ್ಲಿ ಬೆಳೆ ಹೇಗಿದೆ, ಮಳೆ ಹೇಗಿದೆ, ಏನು ಬೆಳೆದಿದ್ದೀರಾ ಅಂತ ಕೇಳ್ತೀವಲ್ವ. ಸೊ ಅವೇನು ತೋರಿಸುತ್ತೆ ಅಂದರೆ ನಮ್ಮ ಒಂದು ರಿಲೇಷನ್ ಭಾಳ ಹತ್ತಿರದಲ್ಲಿದೆ ಅಂತ ತೋರಿಸುತ್ತೆ. ಅಂದರೆ ಅವ್ರ ಯೋಗಕ್ಷೇಮನ ನೀವು ನಿಮ್ಮ ಯೋಗಕ್ಷೇಮವನ್ನು ಅವರು ವಿಚಾರಿಸೋದ್ರಿಂದ ಒಂದು ರೀತಿ ಒಂದು ರಿಲೇಷನ್ಶಿಪ್ ಏನಾಗುತ್ತೆ ಅಂದರೆ ದಟ್ ಈಸ್ ವೆರಿ ನಿಯರ್ ಫಾರ್ ಈಚ್ ಅದರ್. ಹೌದಲ್ವಾ? ಆವಾಗ ಮುಂದಿನ ವಿಷಯಗಳನ್ನು ಮಾತಾಡೋದಕ್ಕೆ ನಮ್ಗೆ ಏನಾಗುತ್ತೆ, ಈಸಿ ಆಗುತ್ತೆ. ಸೊ ಹಾಗಾಗಿ ಬಂದಂತಹ ರಿಯೋಯಿನ್ ಮೀಡಿಯಾದ ಜೆಂಟಲ್ಮ್ಯಾನು ಬಂದ ತಕ್ಷಣವೇ ಅವರು ತಗೊಳ್ಳುವಂಥ ವ್ಯಕ್ತಿಗಳು ಅಥವಾ ಆ ಥರ ಆಗಲಿ ಯಾರು ಡೈರೆಕ್ಟಾಗಿ ವಿಷಯನೇ ಮಾತಾಡಲಿಲ್ಲ. ಸೊ ಬಂದಾಗ ಏನು ಮಾಡಿದ್ರು, ದೇರ್ ವಾಸ್ ಅ ಗ್ರೇಟ್ ಡೀಲ್ ಆಫ್ ಕನ್ವರ್ಸೇಷನ್. ಗ್ರೇಟ್ ಡೀಲ್ ಆಫ್ ಕನ್ವರ್ಸೇಷನ್ ಅಂದರೆ ಅವರಿಬ್ಬರ ಮಧ್ಯ ಬಹಳಷ್ಟು ಮಾತುಕತೆ ನಡೀತು. ಯಾವುದ್ರ ಬಗ್ಗೆ? ಅಬೌಟ್ ರೇನ್ ಆ್ಯಂಡ್ ಹಿಸ್ ಫ್ಯಾಮಿಲಿ, ಮಳೆ ಬೆಳೆ ಬಗ್ಗೆ ಮತ್ತು ಫ್ಯಾಮಿಲಿ ಬಗ್ಗೆ. ಫ್ಯಾಮಿಲಿ ಬಗ್ಗೆ ಅಂದರೆ ಎಷ್ಟು ಜನ ಮಕ್ಕಳಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಏನು ಓದ್ತಾ ಇದ್ದಾರೆ. ನೀವು ಬಂದಾಗ ನಿಮ್ಮ ಪೇರೆಂಟ್ಸ್ಗಳು ಕೇಳ್ತಾರಲ್ವಾ? ಸೊ ಇನ್ ದ ಸೇಮ್ ವೇ ದೇ ಹ್ಯಾವ್ ಟು ಕನ್ವರ್ಸೇಷನ್ ಅಬೌಟ್ ದಿ ರೇನ್ ಆ್ಯಂಡ್ ದೇರ್ ಫ್ಯಾಮಿಲಿ. ಬಿಕಾಸ್ ಈ ರಿಯೋಯಿನ್ ಮೀಡಿಯಾದ ಜೆಂಟಲ್ಮನ್ಗೆ ಈಸ್ ಹ್ಯಾವಿಂಗ್ ಎ ನಂಬರ್ ಆಫ್ ರಿಲೇಟಿವ್ಸ್, ಇನ್ನಮರಬಲ್ ಥಿಂಗ್ಸ್ ಇದ್ರಲ್ವಾ. ಹಾಗಾಗಿ ಆ ಒಂದು ಫ್ಯಾಮಿಲಿಯ ಬಗ್ಗೆ ಮತ್ತು ಹೊಲದಲ್ಲಿ ಬೆಳೀತಾ ಇರುವಂಥ ಬೆಳೆಗಳ ಬಗ್ಗೆ ಮತ್ತು ಮಳೆ ಬೆಳೆ ಇವುಗಳ ಬಗ್ಗೆ ಏನು ಮಾಡಿದರು, ಫಸ್ಟು ಮಾತಾಡಿದರು. ಬಿಕಾಸ್ ಮುಂದೆ ಆಗುವಂಥ ವಿಘ್ನಗಳನ್ನು ಸ್ವಲ್ಪ ಕಟ್ ಡೌನ್ ಟು ಸಮ್ ಡಿಸ್ಟರ್ಬೆನ್ಸ್. ನೆಕ್ಸ್ಟ್ ಏನಾದರೂ ಮಾಡಬೇಕಾದ್ರೆ ಈ ಥರ ಒಂದು ಏನೂ ತೊಂದರೆಗಳಾಗಬಾರ್ದು ಅಂತಂದರೆ, ಪ್ರಾಬ್ಲಮ್ಸ್ಗಳಾಗಬಾರ್ದು ಅಂತಂದರೆ ಕ್ಯಾಶುವಲ್ ಆಗಿ ಮಾತುಕತೆಗಳನ್ನು ಆಡಬೇಕಾಗುತ್ತೆ. ಸೊ ಹಾಗಾಗಿ ಅವ್ರು ಏನು ಮಾಡಿದರು, ಇಂಥ ಮಾತುಕತೆಗಳನ್ನು ಆಡಿದರು. ಹಿ ವಾಸ್ ವೆರಿ ಪ್ರೌಡ್ ಆಫ್ ಹಿಸ್ ಲಾರ್ಜ್ ಫ್ಯಾಮಿಲಿ. ನೋಡಿ, ಅವರಿಗೆ ಯಾವಾಗಲೂ ತಮ್ಮ ಒಂದು ಲಾರ್ಜ್ ಫ್ಯಾಮಿಲಿಯ ಬಗ್ಗೆ ಭಾಳಷ್ಟು ಪ್ರೌಡ್ ಇತ್ತು. ನಾವು ಹೇಳೋರು ನನಗೆ ನನ್ನ ಊರಲ್ಲೆಲ್ಲ ಏನು ಮಾಡ್ತವ್ರೆ, ರಿಲೇಷನ್ ಇದ್ದಾರೆ, ನಮ್ಮ ಇಡೀ ನೂರಾರು ವರ್ಷಗಳಿಂದ ನಮ್ಮ ಆನ್ಸಿಸ್ಟರ್ಸ್ ಎಲ್ಲ ಎಲ್ಲಿ ವಾಸ ಮಾಡಿದ್ದಾರೆ ಅಂತ ಹೇಳಿದ್ರು, ಆ ರಿಯೋಯಿನ್ ಮೀಡಿಯಾದಲ್ಲಿ. ಅವರು ಕೂಡ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ. ಹಾಗಾದರೆ ಅವರಿಗೆ ಯಾರ ಬಗ್ಗೆ ತುಂಬ ರೆಸ್ಪೆಕ್ಟ್ ಇತ್ತು, ನಮಗೆ ಇರುವಂತಹ ರಿಲೇಟಿವ್ಸ್ಗಳ ಬಗ್ಗೆ ಬಹಳಷ್ಟು ಹೆಮ್ಮೆ ಇತ್ತು, ಅವ್ರ ಬಗ್ಗೆ ತುಂಬ ಗೌರವ ಇತ್ತು. ಫೈನಲಿ ವಿ ಗಾಟ್ ಡೌನ್ ಟು ಬಿಸ್ನೆಸ್. ಅವರು ಬಂದಾದ ಮೇಲೆ ಇಷ್ಟೆಲ್ಲ ಮಾತುಕತೆ ಆಡಿದ ಮೇಲೆ ಮಳೆ ಬೆಳೆ ರಿಲೇಟಿವ್ಸು ಮಕ್ಕಳು ಮರಿ ಇವುಗಳ ಬಗ್ಗೆ ಎಲ್ಲ ಮಾತಾಡಿ ಆದಮೇಲೆ ನೆಕ್ಸ್ಟ್ ಏನು ಮಾಡಿದ್ರು, ವ್ಯವಹಾರಕ್ಕೆ ಕೂತ್ಕೊಂಡ್ರು. ಅಲ್ಲಿ ತನಕ ಡೈರೆಕ್ಟಾಗಿ ವ್ಯವಹಾರಕ್ಕೆ ಅವರು ಕೂತ್ಕೊಳ್ಳಿಲ್ಲ. ದೆನ್ ಫೈನಲಿ ದೇ ಗಾಟ್ ಡೌನ್ ಟು ಬಿಸ್ನೆಸ್. ಎಸ್, ವಿ ಶುಡ್ ಬಿ ಗುಡ್ ಸ್ಟೈಲ್. ಹಾಗಾದರೆ ಏನಾಗಿತ್ತು, ಅವರು ಒಂದು ಪ್ರಾಪರ್ಟಿಯನ್ನು ಮಾರಿದ್ರು. ಈ ವುಡ್ ಸೆಲ್. ಯಾರಲ್ಲಿ ವುಡ್? ಈ ಅಂದರೆ ಯಾರಲ್ಲಿ? ರಿಯೋಯಿನ್ ಜೆಂಟಲ್ಮ್ಯಾನ್. ಈ ವುಡ್ ಸೆಲ್ ಒಂದು ಪ್ರಾಪರ್ಟಿನ ಮಾರಿದ್ರು. ಆಸ್ ಎ ಹ್ಯಾಡ್ ಅಗ್ರೀಡ್. ಅದು ಅವರಿಗೆ ಎಲ್ಲರಿಗೂ ಕೂಡ ಒಪ್ಪಿಗೆ ಆಗಿತ್ತು. ಫಾರ್ $1,200. ಎಷ್ಟಕ್ಕೆ ಅಗ್ರಿಮೆಂಟ್ ಆಗಿತ್ತು? $1,200ಗೆ ಅದು ಏನಾಗಿತ್ತು, ಅಗ್ರಿಮೆಂಟ್ ಆಗಿತ್ತು. ಇನ್ನು ಕ್ಯಾಶ್ ಹೇಗೆ ಕೊಡಬೇಕು, ಅದನ್ನು ಚೆಕ್ ಆಗಲಿ ಅಥವಾ ಡೈರೆಕ್ಟ್ ಅಕೌಂಟಿಗಾಗಲಿ ಏನಿಲ್ಲ, ಕ್ಯಾಶೇ ಕೊಡಬೇಕು ಅಂತೇಳಿ ಮಾತಾಗಿತ್ತು. ಏನಂತ ಗೊತ್ತಾಯ್ತು ನಿಮಗೆ? ಈ ರಿಯೋಯಿನ್ ಮೀಡಿಯಾದ ಜೆಂಟಲ್ಮ್ಯಾನು ತಮ್ಮ ಒಂದು ಪ್ರಾಪರ್ಟಿಯನ್ನು ಮಾರಿದ್ರು. ಅದನ್ನು ಮಾರಿತ್ತು, ಅಗ್ರಿಮೆಂಟ್ ಆಗಿತ್ತು. ಎಷ್ಟಕ್ಕೆ ಮಾರಿದ್ರು? $1,200ಗೆ ಮಾರಿದ್ರು. ಅದನ್ನು ಹೇಗೆ ಕೊಡಬೇಕು ಅಂತ ಹೇಳಿದ್ರು? ಇನ್ ಕ್ಯಾಶ್, ದುಡ್ಡನ್ನೇ ಕೊಡಬೇಕು ಅಂತ ಹೇಳಿದ್ರು. ವಿ ವುಡ್ ಬೈ. ಯಾರು ತಗೊಳ್ತಾ ಇದ್ರು?
ವಿ ಅಂದರೆ ಹಿಯರ್ ಆಥರ್ ಆ್ಯಂಡ್ ಆಲ್ಸೋ ಬಯರ್ಸ್ ಮಧ್ಯೆ ಇರ್ತಾರಲ್ವಾ, ಆಥರೇ ಇಲ್ಲಿ ಮಧ್ಯವರ್ತಿ, ಅವರು ಏಜೆಂಟ್ ಇದ್ದಾರೆ. ಅವ್ರು ಯಾರಿಗೆ ಕೊಡಿಸ್ತಾ ಇದ್ರನ್ನ ಅಮೆರಿಕದವರಿಗೆ ಕೊಡಿಸ್ತಾ ಇದ್ರು. ಹಾಗಾದರೆ ನಾವು ಕೂಡ ಅದನ್ನು ತಗೋಬೇಕು ಅಂತ ರೆಡಿ ಆಗಿದ್ವಿ. ವಿ ವುಡ್ ಬೈ, ನಾವು ಕೂಡ ಕೊಂಡ್ಕೊಂಡ್ವಿ. ಆ್ಯಂಡ್ ದ ಮನಿ ವಾಸ್ ರೆಡಿ, ದುಡ್ಡು ಅವರು ಕ್ಯಾಶ್ ಕೊಡಬೇಕು ಅಂತ ಹೇಳಿದ್ರಲ್ವಾ, ಹಾಗಾಗಿ ಅವರು ದುಡ್ಡಿನ ಸಮೇತ ಏನು ಮಾಡಿ ಬಂದಿದ್ರು, ರೆಡಿಯಾಗಿ ದುಡ್ಡು ಇಟ್ಕೊಂಡು ಬಂದಿದ್ರು. ಡಾನ್ ಆನೆಸೆಲ್ಮಾ ನೋಡಿ, ಆನೆಸೆಲ್ಮಾ ಅವ್ರ ಹೆಸರು, ಯಾರ ಹೆಸರು? ಜೆಂಟಲ್ಮ್ಯಾನ್ ಆಫ್ ರಿಯೋ ಇನ್ ಮೇಡಿಯಾ. ರಿಯೋ ಇನ್ ಮೇಡಿಯಾದ ಜೆಂಟಲ್ಮ್ಯಾನ್ ಹೆಸರು ಏನಾದ್ರೆ ಡಾನ್ ಆನೆಸೆಲ್ಮಾ. ಡಾನ್ ಅಂದ್ರೆ ಏನಂತ ಇಲ್ಲಿ? ಸೊ ದಟ್ ಈಸ್ ನಾಟ್ ಅ ಡಾನ್, ಏನು ಭಾರಿ ದೊಡ್ಡ ಡಾನ್ ಇದ್ದಂಗೆ ಅಂತಲ್ಲ, ಆ ಡಾನ್ ಅಲ್ಲ. ಈ ಡಾನ್ ಅಂದ್ರೆ ದಟ್ ಈಸ್ ದ ರೆಸ್ಪೆಕ್ಟಿವ್ ವರ್ಡ್. ನಾವು ಇಂಗ್ಲೀಷಲ್ಲಿ ಅದೇನಂತ ಕರಿತೇವೆ? ಸರ್ ಅಂತ ಕರಿತೇವೆ. ಹಾಗಾದ್ರೆ ಆ ವರ್ಡ್ ಯಾವುದದು? ದಟ್ ಈಸ್ ದ ಸ್ಪ್ಯಾನಿಷ್ ವರ್ಡ್. ಹಾಗಾದ್ರೆ ಅವರು ಹೇಳ್ತಾ ಇದ್ದಾರೆ, ಡಾನ್ ಆನೆಸೆಲ್ಮಾ ಆ ಥರ ಹೇಳ್ತಾ ಇದ್ದಾರೆ, ಐ ಸೇಡ್ ಟು ಹಿಮ್. ನೋಡಿ, ಡಾನ್ ಆನೆಸೆಲ್ಮಾನ್ಗೆ ರೆಫರ್ ಮಾಡಿ ಹೇಳ್ತಾ ಇದ್ದಾರೆ, ಯಾರು? ಆಥರ್. ಐ ಸೇಡ್ ಟು ಹಿಮ್, ಹೂ ಈಸ್ ಐ ಹಿಯರ್? ಐ ಹಿಯರ್ ಇಸ್ ದ ಆಥರ್ ಆ್ಯಂಡ್ ಹಿಮ್ ಈಸ್ ಹಿಯರ್ ಡಾನ್ ಆನೆಸೆಲ್ಮಾ ಇನ್ ಸ್ಪ್ಯಾನಿಷ್. ಬಿಕಾಸ್ ಅವರಿಗೆ ಇಂಗ್ಲೀಷ್ ಗೊತ್ತಿರಲಿಲ್ಲ, ಅವರು ಮೆಕ್ಸಿಕೋದಾಗಿದ್ದರಿಂದ ಸ್ಪ್ಯಾನಿಷನ್ನು ಮಾತಾಡ್ತಾ ಇದ್ರು ಮತ್ತು ಸ್ಪ್ಯಾನಿಷ್ ಬಗ್ಗೆ ಅವರಿಗೆ ಬಹಳ ಗೌರವ ಇತ್ತು. ಹಾಗಾಗಿ ನಾನು ಅವ್ರಿಗೆ ಏನಂತ ಹೇಳಿದೆ? ಸ್ಪ್ಯಾನಿಷಲ್ಲಿ ಹೇಳಿದೆ. ಐ ಸೇಡ್ ಟು ಹಿಮ್ ಇನ್ ಸ್ಪ್ಯಾನಿಷ್, ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ. ನಾವು ಏನು ಮಾಡಿದ್ದೇವೆ? ಒಂದು ಡಿಸ್ಕವರಿಯನ್ನು ಮಾಡಿದ್ದೇವೆ. ವಿ ಅಂದರೆ ಹಿಯರ್ ಆಥರ್ ಆ್ಯಂಡ್ ಆಲ್ಸೋ ಅಮೇರಿಕನ್ಸ್, ತಗೊಳ್ಳೋದು. ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ, ನಾವು ಒಂದು ಡಿಸ್ಕವರಿಯನ್ನು ಮಾಡಿದ್ದೇವೆ. ಏನಾಗುತ್ತೆ ಆ ಡಿಸ್ಕವರಿ? ಯು ರಿಮೆಂಬರ್ ದಟ್ ವಿ ಸೆಂಟ್ ದಟ್ ಸರ್ವೈವರ್. ಈಗ ನಾವು ನಿಮ್ಮಿಂದ ಹೊಲವನ್ನು ಅಥವಾ ಪ್ರಾಪರ್ಟಿನ ತಗೋಬೇಕು ಅಂತ ಆದಮೇಲೆ ಅದಕ್ಕೆ ಒಂದು ಏನು ಮಾಡಿದ್ವಿ? ಒಂದು ಡಿಸ್ಕವರಿಯನ್ನು ಮಾಡಿದ್ವಿ, ಒಂದು ಹೊಸ ಅನ್ವೇಷಣೆಯನ್ನು ಮಾಡಿದ್ವಿ. ಆ ಅನ್ವೇಷಣೆಯಲ್ಲಿ ನಿಮ್ಗೆ ಗೊತ್ತಿದ್ದಾಗೆ, ನೆನಪಿದ್ದಾಗೆ, ದಟ್ ವಿ ಸೆಂಟ್ ದಿ ಸರ್ವೈವರ್. ನಿಮ್ಮ ಪ್ರಾಪರ್ಟಿಗೆ ನಾವು ಒಬ್ಬ ಸರ್ವೇಯರ್ನ ಏನು ಮಾಡಿದ್ವಿ? ಕಳಿಸಿದ್ವಿ. ಸರ್ವೇಯರ್ ಅಂದರೆ ಈ ಲೀಗಲ್ ಆಗಿ ಲ್ಯಾಂಡ್ ಡಾಕ್ಯುಮೆಂಟ್ಸ್ಗಳನ್ನು ಇಷ್ಟು ಅಳತೆ ಮಾಡ್ತಾರಲ್ಲ, ಉದ್ದ ಎಷ್ಟು ಅಗಲ ಎಷ್ಟು ಅಂತ ಮಾಡ್ತಾರಲ್ಲ, ಅವ್ರನ್ನ ಸರ್ವೇಯರ್ ಅಂತ ಕರಿತೀವಿ. ಹಾಗಾದ್ರೆ ಅಂಥ ಸರ್ವೇಯರ್ನ ನಾವು ನಮ್ಮ ಪ್ರಾಪರ್ಟಿಗೆ ಕರ್ಕೊಂಡು ಹೋಗಿದ್ವಿ. ದಟ್ ವಿ ಸೆಂಟ್ ದಟ್ ಸರ್ವೇಯರ್ ದಟ್ ಇಂಜಿನಿಯರ್. ಹಾಗಾದರೆ ಆ ಸರ್ವೆ ಮಾಡಿದಂಥ ಇಂಜಿನಿಯರು ಯಾರ ಪ್ರಾಪರ್ಟಿಯನ್ನು? ಡಾನ್ ಆನೆಸೆಲ್ಮಾನ ಪ್ರಾಪರ್ಟಿಯನ್ನು ಸರ್ವೆ ಮಾಡಿದಂಥ ಇಂಜಿನಿಯರು ಇವರಿಗೆ ಏನಂತ ರಿಸಲ್ಟ್ ಕೊಟ್ಟರು? that engineer up there to survey your land so as to make the deed. ಹಾಗಾದ್ರೆ ಅವರು ಅದನ್ನು ಸರ್ವೆ ಮಾಡಿ ಆದಮೇಲೆ ಒಂದು ಅಗ್ರಿಮೆಂಟ್ ಪ್ರಕಾರ ಅವರು ನಮಗೊಂದು ರಿಸಲ್ಟನ್ನು ಕೊಟ್ಟಿದ್ದಾರೆ. ವೆನ್ he finds that you own more than 8 acres. ಹಾಗಾದರೆ ಅವರು ಎಷ್ಟು ಪ್ರಾಪರ್ಟಿನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು? 8 ಎಕರೆ. ಎಕರ್ ಅಂತ ಕರಿತೇವಲ್ವಾ? ಹಾಗಾದ್ರೆ 8 ಎಕರ್ ಒಂದು ಲ್ಯಾಂಡನ್ನು ಸೇಲ್ ಮಾಡಬೇಕು ಅಂತೇಳಿ ಅವರು ರೆಡಿಯಾಗಿ ಮಾತು ಆಗಿ ಎಲ್ಲ ಆಗಿತ್ತು. ಆಫ್ಟರ್ ದಟ್ ಇವ್ರು ಏನು ಮಾಡಿದ್ರು? ಒಬ್ಬ ಸರ್ವೇಯರ್ನ ಕರ್ಕೊಂಡೋಗಿ ಆ ಲ್ಯಾಂಡನ್ನು ಮತ್ತೆ ಮೆಜರ್ಮೆಂಟ್ ಮಾಡಿಸಿದಾಗ ಅಥವಾ ಲೀಗಲ್ ಆಗಿ ಡಾಕ್ಯುಮೆಂಟ್ ಪ್ರಕಾರ ಅದನ್ನು ಮಾಡಿಸಿದಾಗ ಅದೇನಂತ ಗೊತ್ತಾಯ್ತು ಅವರಿಗೆ? ದಟ್ ಈಸ್ ಮೋರ್ ದೆನ್ 8 ಎಕರೆಸ್. ಅದು ಎಷ್ಟಕ್ಕಿಂತ 8 ಎಕರೆಗಿಂತ ಜಾಸ್ತಿ ಇದೆ ಅಂತ ನಮಗೆ ಗೊತ್ತಾಯಿತು. ಸೊ ದಟ್ ಈಸ್ ದ ಡಿಸ್ಕವರಿ. ಏನು ಡಿಸ್ಕವರಿ ಅಂತ ಗೊತ್ತಾಯ್ತಾ? ಅಂದರೆ ಆ ಹೊಲ 8 ಎಕರೆಗಿಂತ ಏನಾಗಿದೆ? ಜಾಸ್ತಿ ಆಗಿದೆ. ನೋಡಿ, ಯುವರ್ ಲ್ಯಾಂಡ್ ಎಕ್ಸ್ಟೆಂಡ್ಸ್. ಯು ರಿಮೆಂಬರ್ ದಟ್ ವಿ ಸೆಂಟ್ ದಟ್ ಸರ್ವೇಯರ್, that engineer up there to survey your land so that make the deed. Well, he finds that you own more than 8 acres. He tells us that your land extends across the river. ಅಷ್ಟೇ ಅಲ್ಲ, ಮತ್ತೆ ಹೇಳ್ದ ಇವರ ಆರ್ಚರ್ಡಲ್ಲಿ ಏನು ಹೋಗಿತ್ತು? ಒಂದು ಸ್ಟ್ರೀಮ್, ಕ್ರೀಕ್ ಹೋಗಿತ್ತಲ್ವಾ? ಹಾಗಾದ್ರೆ ಅದರ ಆಚೆನೂ ಕೂಡ ಅವ್ರ ಹೊಲ ಏನಾಗಿದೆ? ಎಕ್ಸ್ಟೆಂಡ್ ಆಗಿ ಹೋಗಿದೆ. ಆ್ಯಂಡ್ ದಟ್ ಯು ಓನ್ ಆಲ್ಮೋಸ್ಟ್ ಟ್ವೈಸ್ ಆ್ಯಸ್ ಮಚ್ ಯು ಥಾಟ್. ನೀವು ಅಂದ್ಕೊಂಡಿದ್ದಕ್ಕಿಂತನೂ, ನೀವು ಯೋಚನೆ ಮಾಡಿದ್ದಕ್ಕಿಂತನೂ ಅದು ದುಡ್ಡು ಏನಾಗುತ್ತೆ? ಟ್ವೈಸ್ ಆಗುತ್ತೆ. ಇವರು ಎಷ್ಟಕ್ಕೆ ಮಾರಿದ್ರು? $1200 ಮಾರಿದ್ರು. ಹಾಗಾದರೆ ಸರ್ವೇಯರ್ನ ಕರ್ಕೊಂಡು ಹೋಗಿ ಅಲ್ಲಿ ಅದನ್ನು ಆ ಹೊಲನ ಸರ್ವೆ ಮಾಡಿಸಿದಾಗ ಏನು ಗೊತ್ತಾಯ್ತು ಅವರಿಗೆ? ಅವರು ಹೇಳಿದಂಥ ಅಮೌಂಟಿಗಿಂತನೂ ಅದು ಡಬಲ್ ಆಗುತ್ತೆ ಅಂತ ಆ ಒಂದು ಇಂಜಿನಿಯರ್ ಏನು ಮಾಡಿದರು? ಒಂದು ನಮಗೆ ಒಂದು ಅಮೌಂಟನ್ನು ಹೇಳಿದರು. ಅಂದರೆ ನೀವು ತಗೊಂಡಿರೋದು $1200 ಆದರೂ ಕೂಡ ಇದು ಅದರ ಡಬಲ್ ಆಗುತ್ತೆ ಅಂತ ಹೇಳಿದರು. ಸೊ ಹಾಗೆ ಆಲ್ಮೋಸ್ಟ್ ಟ್ವೈಸ್ ಆ್ಯಸ್ ಮಚ್
ಯೋಚನೆ ಮಾಡಿ $1,200 ಅಂತ ಹೇಳ್ಬಿಟ್ಟಿದ್ದೀರಾ. ಹಾಗಾದ್ರೆ ಆ $1,200 ಕೂಡ 2 ಪಟ್ಟು ಜಾಸ್ತಿ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ದಟ್ ಈಸ್ ದ ಡಿಸ್ಕವರಿ. ಅವ್ರು ಹೇಳಿದ್ರು ಅಂದರೆ ಲ್ಯಾಂಡ್ ಜಾಸ್ತಿ ಇದೆ, ಅಕಾರ್ಡಿಂಗ್ ಟು ದಟ್ ಲ್ಯಾಂಡ್ ದ ಅಮೌಂಟ್ ಈಸ್ ಟ್ವೈಸ್, ಅದು ಅಮೌಂಟ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಹಿ ಡಿಡಂಟ್ ನೋ ದಟ್. ಹಾಗಾದರೆ ಇದು ಅವ್ರಿಗೆ ಗೊತ್ತಿಲ್ಲ ಅಂತ ಕೇಳಿದ್ರು. ಆ್ಯಂಡ್ ನಾವು ಡಾನ್ ಆನೆಸಲ್ನ, ಹಾಗಾಗಿ ನಾನೀಗ ಏನು ಮಾಡ್ತಾ ಇದ್ದೇನೆ ಅಂದರೆ ಐ ಆ್ಯಡೆಡ್, ಮತ್ತೆ ಆ ಥರ ಹೇಳ್ತಾ ಇದ್ದಾರೆ ದೀಸ್ ಅಮೇರಿಕನ್ಸ್ ಆರ್ ಬ್ಯೂನರ್ಸ್ ಅಂತ. ನೋಡಿ, ಯಾರು ಕೂಡ ಜಾಸ್ತಿ ಇದೆ ಅಂದಾಗ ಅದನ್ನ ಅಳತೆ ಮಾಡಿಸಿ ಕಡಿಮೆ ನಿಮ್ಗೆ ಕೊಟ್ಟಿದ್ದಾರೆ ಅಂದಾಗ ನಾವೇನು ಮಾಡ್ತೇವೆ, ಇದು ಜಾಸ್ತಿ ಅಮೌಂಟ್ ಆಗುತ್ತೆ ಅಂತ ನಾವು ಮತ್ತೆ ಯಾರ ಹತ್ರ ಹೋಗಿ ನಾವು ಅದ್ರ ವಿಷಯ ಹೇಳ್ತೇವಾ? ಇಲ್ಲ, ಹೇಗಿದ್ರು ಕಡಿಮೆಗೆ ಕೊಟ್ಟಿದ್ದಾರೆ ಸುಮ್ಮನೆ ತಗೊಂಡ್ಬಿಡೋಣ ಅಂತ ನಾವು ಅದರ ವಿಷಯನೇ ಬಿಡಲ್ಲ. ಆದರೆ ಅಮೇರಿಕನ್ ಜನಗಳು ಇದನ್ನು ತಗೊಂಡಿದ್ರಿಂದ ಆ ಥರ ಹೇಳ್ತಾ ಇದ್ದಾರೆ ದೀಸ್ ಅಮೇರಿಕನ್ಸ್ ಆರ್ ಬ್ಯೂನರ್ಸ್ ಅಂತ. ಬ್ಯೂನರ್ಸ್ ಅಂತ ಮೀನ್ಸ್ ದೇ ಆರ್ ವೆರಿ ಗುಡ್ ಪೀಪಲ್, ದೇ ಆರ್ ವೆರಿ ಪ್ರಾಂಪ್ಟ್. ಯಾವಾಗ ಲ್ಯಾಂಡನ್ನು ಸರ್ವೆ ಮಾಡಿಸಿ ಅದು ಮೋರ್ ದೆನ್ 8 acres ಇದೆ ಮತ್ತು ದಟ್ ಈಸ್ ಟ್ವೈಸ್ ಅಮೌಂಟ್, ಅದು ನೀವು ಕೊಟ್ಟಿದ್ದಕ್ಕಿಂತನೂ ಅಮೌಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದಾಗ ಅವರು ಅದನ್ನು ನನಗೆ ಹೇಳಿದರು. ಸೊ ಹಾಗಾಗಿ ಬಿಕಾಸ್ ದೇ ಆರ್ ಅ ಗುಡ್ ಪೀಪಲ್, ದೇ ಆರ್ ಅ ಜನರಸ್ ಪರ್ಸನ್, ದೇ ಆರ್ ಪ್ರಾಂಪ್ಟ್ ಪರ್ಸನ್, ವ್ಯಕ್ತಿಗಳಾಗಿರೋದ್ರಿಂದ ದೇ ಆರ್ ಗುಡ್ ಪೀಪಲ್ ಆ್ಯಂಡ್ ದೇ ಆರ್ ವಿಲ್ಲಿಂಗ್ ಟು ಪೇ ಯು ಫಾರ್ ದ ಅಡಿಷನಲ್ ಲ್ಯಾಂಡ್ ಆಸ್ ವೆಲ್ ಆಸ್ ಅಟ್ ದ ಸೇಮ್ ರೇಟ್ ಪರ್ ಎಕರೆ. ನೋಡಿ, ಹಾಗಾದರೆ ಅಡಿಷನಲ್ ಆಗಿರುವಂಥ ಲ್ಯಾಂಡನ್ನು ಕೂಡ ಹೇಗೆ ಮಾತಾಡಿದ್ರು ಅದೇ ಪ್ರಕಾರ ತಗೊಂಡು ಮತ್ತೆ ಡಬಲ್ ಅಮೌಂಟನ್ನು ಕೂಡ ಕೊಡೋದಕ್ಕೆ ಅಮೇರಿಕನ್ ಪೀಪಲ್ ಏನಾಗಿದ್ದಾರೆ, ರೆಡಿ ಆಗಿದ್ದಾರೆ. ಬಿಕಾಸ್ ಅವರು ಗುಡ್ ಪೀಪಲ್, ಯಾರು ಕೂಡ ಹೀಗೆ ಹೇಳಲ್ಲ. ಅವರು ಒಳ್ಳೆ ಜನ ಆಗಿರೋದ್ರಿಂದ ನಿಮ್ಮ ಲ್ಯಾಂಡ್ ಜಾಸ್ತಿ ಆಗಿದೆ, ಜಾಸ್ತಿ ಆಗಿರುವ ಲ್ಯಾಂಡಿಗೂ ದುಡ್ಡು ಕೊಟ್ಟು ಮತ್ತು ನೀವು ಹೇಳಿದ ಅಮೌಂಟ್ ಅದು ಕಡಿಮೆ ಆಗುತ್ತೆ ಅಂತೇಳಿ 2 ಪಟ್ಟು ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಆ 2 ಪಟ್ಟು ದುಡ್ಡನ್ನು ಕೂಡ ಅವರು ತಗೊಂಡ್ಬಂದಿದ್ದಾರೆ ಆಸ್ ದ ಸೇಮ್ ರೇಟ್ ಪರ್ ಎಕರೆ. ಸೊ ದಟ್ ಇನ್ಸ್ಟೆಡ್ ಆಫ್ $1,200, ಹಾಗಾದರೆ ಅವ್ರು ಏನು ಮಾಡಿದ್ದಾರೆ, $1,200 ಕೊಡೋದ್ರ ಬದಲಾಗಿ ಯು ವಿಲ್ ಗೆಟ್ ಆಲ್ಮೋಸ್ಟ್ ಟ್ವೈಸ್ ಆಸ್ ಮಚ್. ನೀವು ಹೇಳಿದಕ್ಕಿಂತನೂ ಅದ್ರ ದುಡ್ಡು 2 ಪಟ್ಟು ಜಾಸ್ತಿ ಆಗುತ್ತೆ ಆ್ಯಂಡ್ ದ ಮನಿ ಈಸ್ ಹಿಯರ್ ಫಾರ್ ಯು. ಹಾಗಾಗಿ 2 ಪಟ್ಟು ಅಮೌಂಟನ್ನು $1,200 ಅಂದರೆ ಎಷ್ಟಾಯಿತು, ಡಬಲ್ ಅಂದರೆ $2,400 ಆಯ್ತಲ್ವಾ. ಹಾಗಾದರೆ $2,400 ನಿಮಗೆ ಕೊಡೋದಕ್ಕೆ ರೆಡಿಯಾಗಿ ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದಾರೆ ಅಂತೇಳಿ ಆತರು ಯಾರಿಗೆ ಹೇಳ್ತಿದ್ದಾರೆ, ಡಾನ್ ಆನೆಸನ್ ಅವರಿಗೆ ಇರೋ ವಿಷಯವನ್ನು ಹೇಳಿದರು. ಬಿಕಾಸ್ ಅವ್ರು ಸರ್ವೆ ಮಾಡಿಸಿದಾಗ ಲ್ಯಾಂಡ್ ಜಾಸ್ತಿ ಇತ್ತು, ಲ್ಯಾಂಡ್ ಜಾಸ್ತಿ ಇದ್ದಾಗ ಅಮೌಂಟ್ ಜಾಸ್ತಿ ಆಗುತ್ತೆ ಅನಿಸ್ತು, ಮತ್ತು ಅವ್ರು 8 acreಗಿಂತನೂ ಆ ಕಡೆ ಸ್ಟ್ರೀಮ್ಗಿಂತನೂ ಆ ಕಡೆ ಏನಾಗ್ತಿದೆ ಅದು ಎಕ್ಸ್ಟೆಂಡ್ ಆಗಿದೆ ಅಂತ ಗೊತ್ತಾಯಿತು. ಹಾಗಾಗಿ ಅದು ಡಬಲ್ ಅಮೌಂಟ್ ಆಗುತ್ತೆ. ಅದಕ್ಕೆ ನಾವು ಡಬಲ್ ಅಮೌಂಟನ್ನು ಹೇಗೆ ಮಾತಾಡಿದ್ವು ಹಾಗೆ ತಂದಿದ್ದೇವೆ, ದುಡ್ಡು ಇಲ್ಲಿದೆ ಅಂತೇಳಿ ಆತರು ಡಾನ್ ಆನೆಸನ್ ಮನೆಗೆ ಹೇಳಿದರು. ದೆನ್ ಅರ್ಥ ಇದೆ ನಿಮಗೆ? ಹಾಗಾದ್ರೆ 4th paragraph. Then move on to the 5th paragraph. The old man hung his head for a moment in thought. Then he stood up and stared at me. Friend, he said, I do not like to have you speak to me in that manner. I kept still and let him have his say. I know these Americans are good people, and that is why I have agreed to sell to them. But I do not care to be insulted. I have agreed to sell my house and land for $1,200, and that is the price. ನೋಡಿ, ಹಾಗಾದ್ರೆ ಇವು ಜೆಂಟಲ್ ಮ್ಯಾನ್ ಅಂತ ನಾವು ಮೊದಲೇ ಕರೆದ್ಬಿಟ್ಟಿದ್ದೇವೆ. ಅವರು ಯಾರಾದರೂ ದುಡ್ಡು ಜಾಸ್ತಿ ಕೊಡ್ತೇವೆ ಅಂತೇಳಿ ತಗೊಂಡು ಬಂದು ಡಬಲ್ ಅಮೌಂಟ್ ಇದೆ ನಾವು ರೆಡಿ ಕ್ಯಾಶೇ ಕೊಡಬೇಕು ಅಂತ ಹೇಳಿದ್ದಕ್ಕೆ ಕ್ಯಾಶ್ ಸಮೇತ ನಾವು ಡಬಲ್ ಅಮೌಂಟ್ ರೆಡಿ ಇದ್ದೇವೆ ತಗೊಳ್ಳಿ ಅಂತ ಹೇಳಿದಾಗ ತಗೊಳ್ಳದೇ ಇರುವಂಥ ವ್ಯಕ್ತಿಗಳನ್ನು ನೋಡಿದ್ದೇವಾ ನಾವು? ನೋಡಿಲ್ಲ ಅಲ್ವಾ? ದುಡ್ಡು ಜಾಸ್ತಿ ಬಂದರೆ ಯಾರು ಬೇಡ ಅಂತಾರೆ, ತಗೊಳ್ತಾರೆ. ಆದರೆ ಡಾನ್ ಆನೆಸನ್ ಆ ಥರದ ವ್ಯಕ್ತಿ ಅಲ್ಲ. ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಹಾಗಾಗಿ ನಾವು ಹೇಳಿದ್ದು ನಿಮ್ಮ ಅಮೌಂಟು 2 ಪಟ್ಟು ಜಾಸ್ತಿ ಆಗುತ್ತೆ, ತಗೊಳ್ಳಿ, ನಾವು ಆ ದುಡ್ಡು ಸಮೇತ ತಗೊಂಡು ಬಂದಿದ್ದೇವೆ ಅಂದಾಗ ಈ ಡಾನ್ ಆನೆಸನ್ ನನ್ನ ರಿಪ್ಲೈ ಏನಾಗುತ್ತೆ ನೋಡಿ. ದ ಓಲ್ಡ್ ಮ್ಯಾನ್ ಹಂಗ್ ಹೀಸ್ ಹೆಡ್ ಫಾರ್ ಎ ಮೂಮೆಂಟ್ ಇನ್ ಥಾಟ್. ನೋಡಿ, ಅವ್ರು ಹೇಳಿದಾಗ ನಿಮ್ಮ ಅಮೌಂಟ್ 2 ಪಟ್ಟು ಜಾಸ್ತಿ ಆಗುತ್ತೆ, ನಾವು 2 ಪಟ್ಟು ಅಮೌಂಟನ್ನು ತಗೊಂಡ್ಬಂದಿದ್ದೇವೆ, ತಗೊಳ್ಳಿ, ದ ಮನಿ ಈಸ್ ಹಿಯರ್ ಫಾರ್ ಯು, ನಿಮ್ಗೆ ಕೊಡೋಕ್ಕೆ ತಂದಿದ್ದೇವೆ ಅಂತ ಹೇಳಿದಾಗ ಏನು ಹೇಳಿದ್ರು ಡಾನ್ ಆನೆಸನ್? ನೋಡಿ, ಡಾನ್ ಆನೆಸನ್ ಹಂಗಂದರೆ ಹೀಗೆ ತಲೆ ಆಡಿಸಿದ್ರು, ಶೂಕ್ ಈಸ್ ಹೆಡ್. ಅದು ಸರಿ ಅಂತ ಅನ್ನೋದಾಗಿದ್ದರೆ ಅವ್ರು ಅಮೌಂಟ್ ತಗೊಂಡ್ಬಿಡ್ತಾ ಇದ್ರು. ಅದು ಸರಿ ಅನಿಸಲಿಲ್ಲ ಅವ್ರಿಗೆ, ಹೀಗೆ ತಲೆಯನ್ನು ಅಲ್ಲಾಡಿಸಿದ್ರು,
ಕುತ್ಕೊಂಡೇ ಮಾತಾಡಲಿಲ್ಲ. ಹೇಗೆ ಅವರು ಮ್ಯಾನ್ ಆಫ್ ಪ್ರಿನ್ಸಿಪಲ್ ವ್ಯಕ್ತಿ ಆಗಿದ್ರಲ್ಲ, ಅದಕ್ಕೆ ಎದ್ದಿತ್ಕೊಂಡ್ರು ಆ್ಯಂಡ್ ಸ್ಟ್ಯಾಡ್ ಅಂದರೆ ಎಲ್ಲರೂ ಅಲ್ಲಿರುವಂಥವ್ರನ್ನ ಎಲ್ಲರೂ ನೋಡಿದ್ರು ಆ್ಯಂಡ್ ಕರೀತಾರೆ ಫ್ರೆಂಡ್. ನೋಡಿ ಅವರನ್ನ ನಾವು ಯಾರೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೇವೆ ಅಂದಾಗ ಅವರಿಗೆ ದುಡ್ಡು ವ್ಯವಹಾರ ಅಂದರೆ ದುಡ್ಡು ಅಂದ್ಕೊಂಡ್ಬಿಟ್ಟಿದ್ದೇವೆ. ಆದರೆ ವ್ಯವಹಾರನೇ ಬೇರೆ, ದುಡ್ಡೇ ಬೇರೆ, ಒಂದು ಫ್ರೆಂಡ್ಲಿ ನೇಚರೇ ಬೇರೆ. ಹಾಗೆ ಡಾನ್ ಆಲಸನ್ ಏನು ಮಾಡಿದರು, ಅವ್ರನ್ನೆಲ್ಲ ಫ್ರೆಂಡ್ ಅಂತ ಕರೆದ್ರು. ಫ್ರೆಂಡ್, ಈ ಸೆಡ್, ಐ ಡು ನಾಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದಟ್ ಮ್ಯಾನರ್. ನೀವು ಹೇಳಿದಂತಹ ವಿಷಯದ ಕುರಿತು, ಯಾವ ಹೇಳಿದ ವಿಷಯ, ಡಬಲ್ ಆಗುತ್ತೆ ಅಮೌಂಟು, ನಾವು $2400 ತಂದಿದ್ದೇವೆ, ನಿಮ್ಮ ಹೊಲ ಜಾಸ್ತಿ ಇದೆ, ಸೊ ಈ ವಿಷಯದ ಕುರಿತು ನನಗೆ ಮಾತಾಡೋದಕ್ಕೆ ಏನಿಲ್ಲ, ಇಟ್ ನಾಟ್ ಲೈಕ್ ಇಂಟ್ರೆಸ್ಟ್. ನೋಡಿ ಐ ಡು ನಾಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದಟ್ ಮ್ಯಾನರ್. ಯಾವ ದಟ್ ಮ್ಯಾನರ್ ಅಂದರೆ ನೀವು ಹೇಳಿದ ವಿಷಯವನ್ನು ಕುರಿತು ನನಗೆ ಮಾತಾಡೋದಕ್ಕೆ ಈ ಡಿ ನಾಟ್ ಲೈಕ್, ಇಷ್ಟ ಇಲ್ಲ. ಐ ಕೆಪ್ಟ್ ಸ್ಟಿಲ್, ಆದರೂ ಕೂಡ ನಾನು ಮಾತಾಡಲೇಬೇಕಾಗುತ್ತೆ, ದಟ್ಸ್ ಈಸ್ ವೇ. ಈ ಅವ್ರು ಹೇಳಿದಾರಲ್ವ, ಅವ್ರು ಹೇಳಿದ ವೇನಲ್ಲಿ ನಾನು ಹೇಳಲೇಬೇಕಾಗುತ್ತೆ. ಐ ನೋ ದೀಸ್ ಅಮೇರಿಕನ್ಸ್ ಆರ್ ಗುಡ್ ಪೀಪಲ್. ಹೌದು, ನನಗೆ ಗೊತ್ತು ಅಮೇರಿಕನ್ ಜನಗಳು ಎಂಥವರು, ದೇ ಆರ್ ಬೀನಸ್ ಅಂತ, ದೇ ಆರ್ ಗುಡ್ ಪೀಪಲ್ ಆ್ಯಂಡ್ ದಟ್ ಈಸ್ ವೈ ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ದೆಮ್. ಅವರು ಒಳ್ಳೆ ಜನಗಳು ಅಂತ ಗೊತ್ತಿದ್ದೇ ನಾನು ಅವರಿಗೆ ನನ್ನ ಹೊಲವನ್ನು ಅಥವಾ ನನ್ನ ಪ್ರಾಪರ್ಟಿನ ಮಾರೋದಕ್ಕೆ ಒಪ್ಕೊಂಡು ಅವರಿಗೆ ನಾನು ಹೊಲವನ್ನು ಅವ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ. ದೇ ಆರ್ ಗುಡ್ ಪೀಪಲ್ ಆ್ಯಂಡ್ ದೇ ಆರ್ ಆನೆಸ್ಟ್ ಪೀಪಲ್ ಆ್ಯಂಡ್ ದೇ ಆರ್ ಪ್ರಾಂಪ್ಟ್ ಪೀಪಲ್. ಸೊ ಅವನಿಗೆ ಗೊತ್ತಿತ್ತು, ಹಾಗಾಗಿನೇ ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ಟು ದೆಮ್. ಆ ಕಾರಣಕ್ಕೋಸ್ಕರನೇ ಅಮೇರಿಕನ್ನವರಿಗೆ ನಾನು ನನ್ನ ಹೊಲವನ್ನು ಅಥವಾ ಪ್ರಾಪರ್ಟಿಯನ್ನು ಮಾರೋದಕ್ಕೆ ಒಪ್ಕೊಂಡಿದ್ದು. ಬಟ್ ಐ ಡು ನಾಟ್ ಕೇರ್ ಟು ಬಿ ಇನ್ಸಲ್ಟೆಡ್. ಹಾಗಾದರೆ ಅವರು ನನಗೆ ಯಾವುದೇ ಕಾರಣಕ್ಕೂ ಇನ್ಸಲ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಹೌದಾ, ಈಗ ಕೊಡಲ್ಲ ಹೋಗಿ ನನಗೆ ಅಂತ ಹೇಳೋಕ್ಕಾಗಲಿ, ಅಥವಾ ನೀವು ಡಬಲ್ ಅಮೌಂಟ್ ಬಂದುಬಿಟ್ಟಿದ್ದೀರಾ ಕೊಡಿ ಅಂತ ಹೇಳೋಕ್ಕಾಗಲಿ, ಇದು ಯಾವುದೇ ರೀತಿಯ ಒಂದು ಇನ್ಸಲ್ಟ್ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ಮೈ ಹೌಸ್ ಆ್ಯಂಡ್ ಲ್ಯಾಂಡ್. ನಾನು ಒನ್ಸ್ ಅಗೇನ್ ಹೇಳ್ತಾ ಇದ್ದೇನೆ, ನಾನು ಏನನ್ನ ಮಾರೋದಕ್ಕೆ ಒಪ್ಕೊಂಡಿದ್ದೇನೆ, ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ಮೈ ಹೌಸ್ ಆ್ಯಂಡ್ ಲ್ಯಾಂಡ್. ನನ್ನ ಮನೆ ಮತ್ತು ಭೂಮಿಯನ್ನು ಮಾರೋದಕ್ಕೆ ಮಾತ್ರ ನಾನು ಒಪ್ಕೊಂಡಿದ್ದೇನೆ. ಯಾವುದಕ್ಕೆ? ಫಾರ್ $1,200 ಆ್ಯಂಡ್ ದಟ್ ಈಸ್ ದ ಪ್ರೈಸ್. ಹೊಲ ಮತ್ತು ಮನೆ, ಆ ಹೊಲ ಮತ್ತು ಮನೆಯನ್ನು ಮಾರೋದಕ್ಕೆ ಮಾತ್ರ ನಾನು ಒಪ್ಕೊಂಡಿದ್ದೇನೆ. ಆ ಹೊಲ ಮತ್ತು ಮನೆಯ ಪ್ರೈಸ್ ಎಷ್ಟಾಗುತ್ತೆ? $1,200 ಆಗುತ್ತೆ. ಸೊ ಈ ಅಗ್ರೀಡ್ ಓನ್ಲಿ $1,200 ಬಟ್ ನಾಟ್ ಟ್ವೈಸ್ ಅಮೌಂಟ್. ಎರಡು ಪಟ್ಟು ತಂದಿದ್ದಂಥ ಅಮೌಂಟಿಗೆ ನನಗೆ ಯಾವುದೇ ರೀತಿಯಾದಂಥ ತಗೊಳ್ಳೋಕ್ಕೆ ಹಕ್ಕಿಲ್ಲ. ಓನ್ಲಿ ದಟ್ ಈಸ್ ದ ಅಮೌಂಟ್ $1,200. ಕ್ಲಿಯರ್ ಆ್ಯಂಡ್ ಕಟ್ ಆಗಿ ಅವ್ರು ಹೇಳಿಬಿಟ್ರು, ನಾನು ಮಾಡ್ತಾ ಇರೋದೇ ನನ್ನ ಹೊಲ ಮತ್ತು ಮನೆ. ಸೊ ಹೊಲ ಮತ್ತು ಮನೆಗೆ ಅಮೌಂಟ್ $1,200 ಆಗುತ್ತೆ. ದಟ್ ಈಸ್ ದ ಪ್ರೈಸ್. ಹೌದಾ? ಹೀಗೆ ಹೇಳುವಂಥ ವ್ಯಕ್ತಿಗಳನ್ನು ಯಾರು ನೋಡಿದ್ದೀರಾ? ದುಡ್ಡು ಸಿಕ್ಕರೆ ಸಾಕು ನಾವು ತಗೋಬೇಕು ಅನ್ನೋಂಥದ್ರಲ್ಲೇ ಇರ್ತೇವೆ. ಅಂಥದ್ರಲ್ಲಿ ಅವರು ಕ್ಲಿಯರ್ ಆಗಿ ಹೇಳಿದರು, ನನ್ನ ಹೊಲ ಮತ್ತು ಮನೆ ಅಷ್ಟೇ ಮಾಡ್ತಾ ಇರೋದು, ಅದಕ್ಕೆ ಅಮೌಂಟ್ ಇಷ್ಟ ಆಗುತ್ತೆ, ಇಷ್ಟೇ ಅಮೌಂಟು, ಅದಕ್ಕಿಂತ ಜಾಸ್ತಿ ಒಂದು ಪೈಸೆನೂ ತಗೊಳ್ಳಲ್ಲ ಅಂತ ಹೇಳಿದರು. ದೆನ್ ನೋಡಿ, I argued with him, but it was useless. Finally, he signed the deed and took the money, but he refused to take more than the amount agreed upon. Then he shook hands all around, put on his ragged gloves, took his stick, and walked out with the boy behind him. ನೋಡಿ, ಹಾಗೆ ಹೇಳಿ ಆದಮೇಲೆ ಆ ಥರ ಮತ್ತೇನು ಮಾಡಿದರು? I argued with him. ನಾನು ಭಾಳ ಸಲ ಅವ್ರ ಹತ್ರ ವಾದ ಮಾಡಿದೆ, ಅಲ್ಲ ಹಾಗಲ್ಲ, ಅದು ಡಬಲ್ ಆಗುತ್ತೆ, ಅದು ಜಾಸ್ತಿ ಇದೆ ಅಂತ ಹೇಳಿದೆ. ಬಟ್ ಇಟ್ ವಾಸ್ ಯೂಸ್ಲೆಸ್. ಆದರೆ ಅವ್ರ ಜೊತೆ ಏನೇ ಮಾತಾಡಿದ್ರು ಕೂಡ ಅದು ಯಾವುದೇ ವಾದ ವಿವಾದಗಳು ಕೂಡ ಏನಾಗಲಿಲ್ಲ, ನೋ ಯೂಸ್, ಯಾವುದು ಯೂಸ್ ಆಗಲಿಲ್ಲ. ಫೈನಲಿ ಈ ಸೈನ್ ದ ಡೀಡ್. ಕೊನೆಗೆ ಈ ರೀತಿ ಎಲ್ಲ ಮಾತುಕತೆಗಳಾದಮೇಲೆ ಅವರು ಸೈನ್ ಏನು ಮಾಡಿದರು? ಆ ಪ್ರಾಪರ್ಟಿಯನ್ನು ಅಗ್ರಿಮೆಂಟ್ ಪ್ರಕಾರ ಕೊಟ್ಟು ಸೈನ್ ಮಾಡಿದರು. ಆ್ಯಂಡ್ ಟುಕ್ ದ ಮನಿ. ಅವ್ರು ಎಷ್ಟು ಹೇಳಿದರು ಅಷ್ಟೇ ಅಮೌಂಟನ್ನು ತಗೊಂಡ್ರು. ಬಟ್ ಈ ರೆಫ್ಯೂಸ್ ಟು ಟೇಕ್ ಮೋರ್ ದೆನ್ ಅಮೌಂಟ್. ಅವ್ರು ಏನು ಮೋರ್ ದೆನ್ ಅಮೌಂಟ್ ಟ್ವೈಸ್ ತೊಗೊಂಬಂದಿದ್ರಲ್ವಾ, $2,400 ತಂದಿದ್ರು. ಬಟ್ ಈ ಡಿಡ್ ನಾಟ್ ರಿಸೀವ್ ದಟ್ ಮನಿ ಆ್ಯಂಡ್ ಈ ರೆಫ್ಯೂಸ್ ಟು ಟೇಕ್ ಮೋರ್ ದೆನ್ ಅಮೌಂಟ್ ಅಗ್ರೀಡ್ ಅಪಾನ್. ಅವ್ರು ಏನು ಒಪ್ಕೊಂಡಿದ್ರು ಅಷ್ಟೇ ಅಮೌಂಟನ್ನು ತಗೊಂಡ್ರು. ಅದನ್ನು ಬೇರೆ ಅಮೌಂಟನ್ನು ತಗೊಳ್ಳೋದಕ್ಕೆ ಇವರು ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ, ನಿರಾಕರಣೆಯನ್ನು ಮಾಡಿದರು. ದೆನ್ ಎಲ್ಲ ಆದಮೇಲೆ ಈ ಶುಕ್ ಹ್ಯಾಂಡ್ಸ್ ಆಲ್ ಅರೌಂಡ್. ಹೀಗೆ ರೆಸ್ಪೆಕ್ಟ್ ತೋರಿಸಿದ್ರು. ಫಸ್ಟ್ ಯಾವ ರೀತಿ ಬಂದಾಗ ರೆಸ್ಪೆಕ್ಟ್ ತೋರಿಸಿದ್ರು, ದ ಸೇಮ್ ವೇ ಅಗ್ರಿಮೆಂಟ್ ಮುಗ್ದಾದ ಮೇಲೂ ಕೂಡ
ಕೊನೆಗೆ ಎದ್ದು ಹೋಗ್ಬೇಕಾದ್ರೆ ಎಲ್ಲರಿಗೂ ಶೇಕ್ ಹ್ಯಾಂಡ್ ಕೊಟ್ಟು ಅಲ್ಲಿಂದ ಮತ್ತೆ ಒನ್ಸ್ ಅಗೇನ್ ಪುಟ್ ಆನ್ ಹಿಸ್ ರ್ಯಾಗ್ಡ್ ಗ್ಲೌಸ್, ಏನು ತೆಗೆದು ಹಾಕಿದ್ರಲ್ವಾ ಆ ರ್ಯಾಗ್ಡ್ ಗ್ಲೌಸನ್ನೇ ಮತ್ತೆ ಧರಿಸ್ಕೊಂಡ್ರು, ಟುಕ್ ಹಿ ಸ್ಟಿಕ್ ಬಾಲ್ ತಗೊಂಡ್ರು ಆ್ಯಂಡ್ ವಾಕ್ಡ್ ಔಟ್ ವಿತ್ ದ ಬಾಲ್ ಬಿಹೈಂಡ್ ಹಿಮ್. ಅವ್ರ ಜೊತೆ ಏನು ಹುಡುಗ ಬಂದಿರ್ತಾರ ಒಬಿಡಿಯಂಟ್ ಬಾಯ್, ಅವ್ರ ಜೊತೆನೆ ಮತ್ತೆ ವಾಪಸ್ ಹೋದ್ರು. ಬಂದಾಗ ಯಾವ ರೀತಿ ರೆಸ್ಪೆಕ್ಟ್ ತೋರಿಸಿದ್ರು, ಆ ಬಿಸ್ನೆಸ್ ಡೀಡ್ ಮುಗಿದಾದ್ಮೇಲೂ ಕೂಡ ಅದೇ ರೆಸ್ಪೆಕ್ಟನ್ನು ತೋರಿಸಿ ವಾಪಸ್ ಹೋದ್ರು. ಅಂದರೆ ಬಿಸ್ನೆಸ್ ಮುಗಿದಾದ್ಮೇಲೆ ನಾವ್ಯಾರೋ ನೀವ್ಯಾರೋ ದುಡ್ಡನ್ನು ತಗೊಂಡು ಹೋಗ್ಬಿಡ್ಲಿಲ್ಲ, ಆ ದುಡ್ಡನ್ನು ತಗೊಂಡಾದ್ಮೇಲೆ ಒನ್ಸ್ ಅಗೇನ್ ಈ ಶೋಡ್ ದ ರೆಸ್ಪೆಕ್ಟ್ ಫಾರ್ ಈಚ್ ಅದರ್ ಆ್ಯಂಡ್ ವಾಕ್ಡ್ ಔಟ್ ದಿ ಬಾಯ್ ಬಿಹೈಂಡ್ ಹಿಮ್. ಆ ಹುಡುಗನ ಜೊತೆಗೆ ಮತ್ತೆ ವಾಪಸ್ ಅವರು ಹೋದರು. ಸೊ ಹೀಗೆ ಅವರು ಒಂದು ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅನ್ನುವಂತಹ ವ್ಯಕ್ತಿತ್ವಕ್ಕೆ, ಪರ್ಸನಾಲಿಟಿಗೆ ಹೆಸರುವಾಸಿಯಾಗಿದ್ರು ಅನ್ನೋದನ್ನು ತಮ್ಮ ಒಂದು ಬಿಹೇವಿಯರ್ಸಲ್ಲಿ ಏನು ಮಾಡ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ಅರ್ಥ ಆಯ್ತಾ ನಿಮಗೆ? ಸೊ ಇದಕ್ಕೆ ರಿಲೇಟೆಡ್ ಆಗಿ ಶೇರ್ ಯುವರ್ ರೆಸ್ಪಾನ್ಸಲ್ಲಿ 1, 2, 3, 4, 5, 6, 7, 8, 10 ಕ್ವಶನ್ಸ್ ಇದೆ. ಆ 10 ಕ್ವಶನ್ಸನ್ನು ಒನ್ಸ್ ಅಗೇನ್ 4, 5, 6 ಪ್ಯಾರಾಗ್ರಾಫ್ಗಳನ್ನು ನೀಟಾಗಿ ಓದಿ ಆ 10 ಕ್ವಶನ್ಸ್ಗಳಿಗೂ ಆನ್ಸರನ್ನು ಬರೆಯೋದಕ್ಕೆ ಪ್ರಯತ್ನ ಪಡಿ. ಬರೀತೀರಾ? ಎಸ್, ಓಕೆ. ಹಾಗಾದರೆ ಈ ಪ್ರಶ್ನೆಗಳಿಗೆ ಆನ್ಸರ್ ಬರೀರಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾವು ಮೀಟ್ ಆಗೋಣ.